ನಮ್ ಕಡೆ ಹೆಂಗಂದ್ರ ಸರ, ಈಗ 16ಕ್ಕೆ 15ಕ್ಕೆ ಹಿಂಗ್ ಮ್ಯಾರೇಜ್ ಮಾಡ್ಬಿಡ್ತಾರ ಸರ್. ಈಗ ಎಷ್ಟೋ ಮಂದಿ ಕಾಲ್ ಮಾಡಿದಾಗ ನೀವ್ ಕೇಳಿರಲ್ ಸರ, ನಿಮ್ ಕಡೆ ಯಾಕ ಅಷ್ಟ್ ಬೇಗ ಮದ್ವಿ ಮಾಡ್ತಾರಂತ ನೀವು ಕ್ವಶನ್ ಮಾಡಿರಿ ಸರ. ಅಷ್ಟ್ ಬೇಗ ಅಂದ್ರ ಇಲ್ಲಿ ಎಲ್ಲಾರು ಮ್ಯಾಚಾಡ್ ಆದ್ರ ಮುಗೀತ್, ಹೆಣ್ಮಕ್ಳು ಜಾಸ್ತಿ ಮನ್ಯಾಗ ಇರ್ಬಾರ್ದು, ಮನ್ಯಾಗ ಇಟ್ಕೋಬಾರ್ದು, ಕೊಟ್ಬಿಡಣ ಅಂತಂದ್. ನಂದು ಕೂಡ 16 ಏಜಿಗೆ ಮದ್ವಿ ಮಾಡಿದ್ರು ಸರ. ಒಬ್ರೇ ಮಗ ಅಂತಂದ್ ಕೊಟ್ರಿ ಸರ. ಅವ್ರ ಏನೋ ಆಸ್ತಿ ಜಾಸ್ತಿ ಐತೆ ಹಂಗಿಂಗ ಅಂತಂದ್ ಅವ್ರು ಹೇಳಿದ್ದೆಲ್ಲಾ ಸುಳ್ಳು ಸರ. 24 ಎಕರೆ ಆಸ್ತಿ ಐತೆ ಅಂದ್ರು ಅದು ಇಲ್ಲ ಸರ. ಮನ್ಯಾಗ ಒಳ್ಳೆ ಇದು ಇಲ್ಲ ಸರ ಯಾರುನು. ನಾ 2ನೇ ಮಗು ಇಕ್ಕಿಗೆ ಡೆಲಿವರಿಗೆ ಅಂತ ಬಂದಾಗ ಇನ್ನೊಂದ್ ಮ್ಯಾರೇಜ್ ಆದ್ರ ಸರ್ ಅವ್ರು. ಅಂದ್ರೆ ಫಸ್ಟ್ ಅಫೇರ್ ಅಲ್ಲಿ ಇದ್ರು ಸರ್ ಅವ್ರು, ಈಗೇನ್ ಕರ್ಕೊಂಡ್ ಬಂದಾರಲ್ರಿ ಅವ್ರ ಜೊತೆಗೆ. ಹಿಂಗಾಗಿ ಅವ್ರನ್ನ ಮ್ಯಾರೇಜ್ ಮಾಡ್ಕೊಂಡ್ರಿ ಅವ್ರು ಮತ್ತೆ. ನಮ್ಗ ಒಂದ್ 8-10 ದಿನದಾಗ ನೋಡಿ ಅವ್ರಿಗೇನು ಜಗಳ ಬಂದಾಗ ನನಗ್ ಮದ್ವಿ ಮಾಡ್ಕೊಂಡ್ ಹೋಗ್ಯಾರ ಸರ್ ಅವ್ರು. ಈಗ ನೋಡ್ಕೊಂಡು ಮದ್ವಿ ಮಾಡ್ಕೊಂಡ್ ಹೋಗ್ಯಾರ ಸರ. ಹಂಗಾಗಿದ್ದ ಅವ್ರು ಇನ್ನೊಂದ್ ಮ್ಯಾರೇಜ್ ಮಾಡ್ಕೊಂಡಿದ್ ನನಗ್ ಕಳ್ಸಿಲ್ ಸರ ನಮ್ ತಂದೆ ತಾಯಿ ಅಲ್ಲಿಗೆ. ಒಬ್ಳೇ ಇದ್ದಾಗ ಅವ್ರು ಕೊಟ್ಟಿರೋ ಕಷ್ಟ ಎಲ್ಲ ಇವ್ರಿಗೂ ಗೊತ್ತಿತ್ ಸರ. ಹಿಂಗಾಗಿ ಬ್ಯಾಡ ಅಂತಂದ್ ಬಿಟ್ರಿ ಸರ. ಬ್ಯಾಡ ಅಂತ ಬಿಟ್ಟಿದ್ಮೇಲೆ 2 ಮಕ್ಳಾದ್ಮೇಲೆ ನಾನು ಒಬ್ರು ಟೈಲರ್ ಹತ್ರ ಹೋಗಿ ಒಂದ್ 14 ವರ್ಷ ಸರ್ವಿಸ್ ಮಾಡಿದೆ ಸರ್. ಇದನ್ನ ಮಾಡಿ ಚೆನ್ನಾಗಿ ಕಲ್ತ್ಕೊಂಡೆ ಸರ್ ಅಲ್ಲಿನ. ಈಗೆಲ್ಲಾ ಹುಡುಗರು ನಮ್ ಏಜ್ನವ್ರು, ನಮ್ಕಿ ದೊಡ್ಡವರು, ಚಿಕ್ಕವರು, ಹಿಂಗೆಲ್ಲಾ ಒಂದ್ ಗ್ರೂಪ್ ವೈಸ್ ಸರ ಅಂತಲ್ಲೆಲ್ಲಾ ಕೆಲ್ಸ ಮಾಡಿ ಅವ್ರಿಂದ ಕಟಿಂಗ್ ಕಲ್ಕೊಂಡು. ಈ ಕಟಿಂಗ್ ಕಲಿಬೇಕಾದ್ರೆ ಸರ ಪ್ರತಿ ಸಂಡೆಗೊಮ್ಮೆ ನಮಗ್ ಮಧ್ಯಾಹ್ನದಿಂದ ಸೂಟಿ ಆಗ್ತಿತ್ ಸರ ನಮ್ ಅಂಗಡಿ. ಅದು ಅಂಗಡಿ ಸೂಟಿ ಆಗಿಂದಾಗ ನಾನು ಒಂದಿಷ್ಟ ಅಲ್ಲಿ ಕಟಿಂಗ್ ಪ್ಲೇಯರ್ ಆಗಿ ಕೆಲಸ ಮಾಡುವಂತ ಹುಡುಗರ್ನ ಜಾಸ್ತಿ ಹಚ್ಕೊಂಡಿದ್ದೆ ಸರ. ಅಕ್ಕ ಅಂತಂದು, ತಂಗಿ ಅಕ್ಕ ಅನ್ನೋ ಒಂದು ಒಳ್ಳೆ ಬಾಂಧವ್ಯದಿಂದ. ಅಂದ್ರ ಅವ್ರ ಮನೆಗ್ ಹೋಗಿ ಅವ್ರ ಮಗಳ ತರನ ಅವ್ರ ಮನೆಗೆಲ್ಲಾ ಅಡಿಗೆ ಕಸ ಮುಸುರಿ ಎಲ್ಲಾ ಮಾಡಿ ಅವ್ರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡೆ ಸರ್ ಫಸ್ಟ್. ಅಂದ್ರ ನನಗೊಂದ್ ಒಳಗಿಂದ ನಾನ್ ಇದನ್ ಕಲಿಬೇಕ್ ಅನ್ನೋದಿತ್ತಲ್ ಸರ. ಅಂಗಡಿ ಒಳಗ ನಮ್ ಬಾಸ್ ಕಲಿಸ್ತಿದ್ದಿಲ್ಲ ಲಗುನ. ಹಿಂಗಾಗಿ ನಾ ಕಲ್ತು ಓನ್ ಮಾಡ್ಕೋಬೇಕ್ ಅನ್ನೋದೊಂದು ಬಾಳ ಹಂಬಲ ಐತ್ ಸರ್. ನನ್ ಲೈಫ್ ನಾನು ನಡೆಸ್ಬೇಕಾದ್ರೆ ಓನ್ ಆಗಿ ಮಾಡ್ಬೇಕಂತಂದ ಅಲ್ಲಿಗೆ ಹೋಗಿ ಅವ್ರೆಲ್ಲಾ ಹೇಳ್ಕೊಟ್ಟು ಪ್ರತಿ ಸಂಡೆ ನಾ ಇಲ್ಲಿ ಮಧ್ಯಾಹ್ನ ಎಲ್ಲಾ ಕೆಲ್ಸ, ನಮ್ದು ಅಂಗಡಿ ಕ್ಲೋಸ್ ಆಗ್ತಿತ್ತು, ಮಧ್ಯಾಹ್ನ ಪೇಮೆಂಟ್ ಮಾಡ್ತಿದ್ರಿ 8 ದಿನದ್ದು ಇಸ್ಕೊಂಡು ಹೋಗಿ ಅವ್ರ ಮನ್ಯಾಗ ಸಾಯಂಕಾಲ ತನ ಇದ್ದು ಅವ್ರು ಕಟಿಂಗ್ ಮಾಡ್ತಿದ್ರಲ್ಲ ಅದನ್ನೆಲ್ಲಾ ಹೇಳಿಸ್ಕೊಂಡು ನಿಂತು ನೋಡ್ಕೊಂಡ್ ಬರ್ತಿದ್ದೆ ಸರ್. ಅಲ್ಲಿಂದ ಮತ್ತ ಓನ್ ಆಗಿ ಅಂಗಡಿ ತಕೊಂಡೆ ಸರ್. ನನ್ ಗಂಡ ಮನಿ ಎಲ್ಲಿತ್ ನೋಡ್ ಸರ, ಇದ ಕುಷ್ಟಗಿನ ಸರ್ ನನ್ ಗಂಡ ಮನಿ. ತವ್ರ ಮನಿ ಗಜೇಂದ್ರಗಡ ಸರ. ಅಲ್ಲಿಂದ ಇಲ್ಲೇ ಬಂದ್ ಹಾಕ್ಬೇಕ್ ಅಂಗಡಿನ ಅಂತಂದ್ ಇಲ್ಲಿ ಬಂದು ನೋಡ್ಕೊಂಡ್ ಹೋಗಿ ಅವ್ರ ಮುಂದನ ಅಂಗಡಿ ಹಾಕಿ ಅವ್ರ ಮುಂದನ ಬದುಕಾಕೊಂತೀನಿ ಸರ್. ಈಗ ಅವ್ರ ಸಂಪರ್ಕ ಇಲ್ಲ ಸರ್, ಇಲ್ಲ ಸರ್. ಅಂದ್ರೆ ನಮ್ದು ಆಸ್ತಿ ಸಂಬಂಧ ನಾವೆಲ್ಲಾ ಕೇಳ್ಬೇಕು. ಅದನ್ನ ಹೋಗಿ 4 ಮಂದಿ ಎಲ್ಲಾ ಪಂಚಾಯ್ತಿ ಮಾಡಿ ಕೇಳ್ದಾಗ ಸರ ಕೊಡ್ತೀವಿ ಅಂತ ಹೇಳಾರ ಸರ್ ಅವ್ರು. ಅದಕ್ಕೋಸ್ಕರ ಅವ್ರು ನಿಮ್ಮನ್ನ ಮದುವೆಯಾಗಿ ಎಷ್ಟು ವರ್ಷ ನಿಮ್ ಜೊತೆ ಇದ್ರು? ಒಟ್ಟು 3 years ಸರ್. ಮದ್ವೆ ಆಗಿ 1 ವರ್ಷ ಮಕ್ಕಳಾಗಿಲ್ಲ. 2ನೇ ವರ್ಷಕ್ಕೆ 1 ಮಗು ಆಗೈತಿ. 3ನೇ ವರ್ಷಕ್ಕೆ ನಾನ್ ಪ್ರೆಗ್ನೆಂಟ್ ಅದೀನಿ. ಮತ್ತೆ ನಾನು ಪ್ರೆಗ್ನೆಂಟ್ ಅಂದ್ರೆ ಪೂರ್ತಿ ಇನ್ನೂ ಡಿಲಿವರಿಗೆ ಅಂತ ಬಂದಿಲ್ ಸರ. ಒಂದ್ 3-4 ತಿಂಗಳು ಅಷ್ಟ ಆಗಿತ್ತು. ನಾನು ಅವ್ರು ಒಂದಿಷ್ಟ ಹಾಲ್ ಸಂಬಂಧ ಸರ ಒಂದಿಷ್ಟ ಹಾಲ್ ತಂದ್ಕೊಳ್ಳಿಲ್ಲ ಮಗುಗೆ ಕುಡಿಯಾಕ. ಆ ಟೈಮ್ ನಲ್ಲಿ 2001ರಲ್ಲಿ ಇವ್ರ ಮನ್ಯಾಗ ಇಷ್ಟಿಷ್ಟ ಹಾಲ್ ಇಸ್ಕೊಂಬಂದು ನನ್ ಮಗುಗೆ ಕೊಡ್ತಿದ್ರು ಸರ. ಬೇರೆಯವ್ರ ಹೊಲಕ್ಕ ನನ್ ದುಡ್ಯಾಕ್ ಕಳಿಸ್ತಿದ್ರು ಸರ ಇವ್ರು. ನಾನು ಕೆಲ್ಸಕ್ ಹೋಗಿ ಮನಿಗ್ ಬರತ್ಲೆ ಮಗು ಎಲ್ಲಾ ಅಳದ್ ಸರ. ಎಲ್ಲಾ ದನಿ ಎಲ್ಲಾ ಒಡ್ದಿರೋದು. ನನ್ ಮಗನ್ಗೆ ಯವ್ವ ಅನ್ನಕ್ ಬರ್ತಿದ್ದಿಲ್ಲ, ಅಮ್ಮ ಅನ್ನಕ್ಕೂ ಬರ್ತಿದ್ದಿಲ್ಲ, ಅಷ್ಟು ದನಿ ಒಡ್ದಿರೋದು. ಓಣ್ಯಾಗೆಲ್ಲ ಮಂದಿ ಎಲ್ಲಾರು ಸರ ಯಾಕಾದ್ರೂ ಇಷ್ಟ್ ಲಗು ಬಂದಿ, ಇನ್ನೊಂದ್ ಸ್ವಲ್ಪ ದಿನ ಅಲ್ಲೇ ಇದ್ದು ಮಗು ದೊಡ್ಡದಾದ್ಮೇಲೆ ಬರ್ಬೇಕಿತ್ತವ, ಅವ್ರೇನು ಉಣ್ಸಲ್ಲ ತಿನ್ಸಲ್ಲ ಅಂತಿದ್ರು ಸರ. ನಮ್ ಅತ್ತಿಗೆ ನಮ್ ಚಿಕ್ಕಮ್ಮ ಒಬ್ರು ಡೈವರ್ಸ್ ಆಗಿ ಮನ್ಯಾಗಿದ್ರು ಸರ. ಅವ್ರು ಸರಿಯಾಗಿ ನೋಡ್ತಿದ್ದಿಲ್ ಸರ್ ಅವ್ರು. ಹಿಂಗಾಗಿ ಅಲ್ಲೇ ಬಹಳ ಕಷ್ಟ ಅನುಭವಿಸಿದ್ ಸರ. ಹಿಂಗಾಗಿ ಹೋಗ್ಲಿ ಬಿಡು, ನಿನ್ ತಂದೆ ತಾಯಿ ಮರ್ಯಾದೆ ಕಳಿಬಾರ್ದಲ್ಲ, ಹೆಂಗೋ ಬದುಕಿದ್ರ. ನನ್ ಕಂಡ್ರೆ ಇಷ್ಟಾನ ಇತ್ ಸರ. ನಮ್ ಅತ್ತಿಗೆ ನನ್ ಕಂಡ್ರೆ ಇಷ್ಟ ಇದ್ದಿಲ್ ಸರ. ಅವ್ರು ಬ್ಯಾಡ್ ಅಂತಂದ್ ಹೇಳಿದ್ರು ಅಂತ ಇವ್ರು ನನ್ಗೆ ಇಷ್ಟ ಅಂತಾನ ಮದ್ವಿ ಮಾಡ್ಕೊಂಡಾರ ಸರ್ ಫಸ್ಟ್. ಒಟ್ಟಾರೆ ಅವ್ರು ನಿಮ್ಗೆ 3 ವರ್ಷ ಜೊತೆ ಇದ್ರಾ? 3 ವರ್ಷ ಸರ್. 3 ವರ್ಷ ನಾನು ಅವ್ರ ಜೊತೆ ಇದ್ದಿದ್ದು. ಆ 3 ವರ್ಷದಾಗ 100 ವರ್ಷದಷ್ಟು ಅನುಭವ ಮಾಡಿಸಿ ಕಳಿಸ್ಬಿಟ್ರು ಸರ್ ನನಗವ್ರು. ಅಂದ್ರೆ ಅವ್ರಿಗೆ ನೀವು ಇಷ್ಟ ಇದ್ರಿ ಅನ್ನೋದಾದ್ರೆ ಇದೆಲ್ಲ ಯಾಕೆ ನಡೀತು ಮತ್ತೆ? ಅವ್ರಿಗೆ ಇಷ್ಟ ಇದ್ದಿದ್ದು ಸರ, ಇಷ್ಟ ಇತ್ತಲ್ ಸರ. ನಾನು ಈ ಹಾಲಿನ ಸಂಬಂಧ ಗುದ್ದಾಡಿ ನನ್ ತವ್ರ ಮನಿಗ್ ಬಂದೆ ಸರ್. ಅಂದ್ರೆ ಈಗ ಒಂದು ಮಗು ಆಗಿತ್ತು, ತವ್ರ ಮನೆಗೆ ಹೋಗಿದ್ರಿ ಬಾಣಂತನಕ್ಕೆ, ಬೇಗ ಬಂದ್ರಿ.
ಬಂದ್ರಿ ಸರ್. ಬಂದ್ರಿ. ಸೊ ಬಂದಾದ ಮೇಲೆ ಮಗುವಿಗೆ ಹಾಲು ಒದಗಿಸೋದು ಅಥವಾ ಇನ್ನಿತರ ವಿಚಾರಗಳಲ್ಲಿ ಇವರು ಅಂದ್ರಿ ಸರ ನನ್ಗ ಎದೆ ಹಾಲ್ ಇಲ್ಲಾರ್ದಕ್ಕ ನನ್ ಮಗುಗೆ ಬೇರೆ ಹಾಲ್ ತಗೊಂಬಂದ್ ನಿಪ್ಪಲ್ಗೆ ಹಾಕಿ ಕುಡಿಸ್ತಿದ್ವಿ ಸರ ನಾವು. ಓಕೆ. ಬಟ್ ಅತ್ತೆ ಜೊತೆಲೇ ಇದ್ರ ಅವಾಗ? ಅತ್ತೆ ಮಾವ ನಮ್ ಚಿಕ್ಕಮ್ಮ ಅಷ್ಟು ಒಂದೇ ಮನೇಲಿ ಇದ್ವಲ್ ಸರ. ಓಕೆ. ಹಂಗಿದ್ದಾಗ ಇವ್ರ ಹಾಲ್ ತೊಂಬಂದು ಬೇರೆದವ್ರ ಮನೆಗೆ ಇಷ್ಟಿಷ್ಟ ಹಾಲ್ ತೊಂಬಂದು ಅದ್ರಾಗ ಬಾಳಕಿಷ್ಟ ನೀರ್ ಹಾಕಿ ಜಗ್ಗಿಷ್ಟ ಸಕ್ರೆ ಹಾಕಿ ಕುದಿಸಿ ನಿಪ್ಪಲ್ಗೆ ಹಾಕಿ ಕೊಡ್ತಿದ್ರು ಸರ. ಹಂಗಾದ್ರೆ ಇವನ್ ಕುಡಿತಿದ್ದಿಲ್ ಸರ ಮಗ, ಕುಡಿತಿದ್ದಿಲ್ಲ. ಹೊಟ್ಟೆ ಹಸುವಿಂದ ಅಳ್ತಿದ್ದೆ ಸರ್. ನಾನು ಹಗ್ಲಿಲ್ಲ ಬೇರೆದವ್ರ ಹೊಲಕ್ ಹೋಗಿ ದುಡ್ಯಾಕ್ ಕಳಿಸ್ತಿದ್ರು ಸರ್. ಕೂಲಿ ಅಂತಂದ್ ಕಳಿಸ್ತಾರಲ್ ಸರ ಬೇರೆಯವ್ರ ಹೊಲಕ್ಕ. ಅಂದ್ರೆ ಆ ಸಮಯದಲ್ಲಿ ಹೊಟ್ಟೆಲ್ ಒಂದ್ ಮಗು ಇತ್ತ? ಮಗು ಇತ್ತು ಸರ್, ಮಗು ಇತ್ತು. ಸೊ ಮಗು ನೀವು ಮನೆಯಲ್ಲಿ ಬಿಟ್ಟು ನೀವು ಕೆಲ್ಸಕ್ಕೆ ಹೋಗ್ತಿದ್ರಿ? ನನ್ ಮಗುನ ಬಿಟ್ಟು ನಾನ್ ಕೆಲ್ಸಕ್ಕೆ ಹೋಗಿದ್ದೆ ಸರ್. ಅಂದ್ರೆ ಅತ್ತೆ ನೋಡ್ಕೊಳ್ತಾರೆ ಅನ್ನೋ ನಂಬಿಕೆ? ನಮ್ ಚಿಕ್ಕಮ್ಮ ನಮ್ಮ ಅತ್ತೆ ಇರ್ತಿದ್ರಲ್ ಸರ, ನೋಡ್ಕೊಂತಿದ್ರು ಸರ್. ಇವನ್ಗೇನೋ ಜೀವ್ ಮಾಡ್ತಿದ್ರು ಸರ್, ಆದ್ರೆ ಉಣಿಸ್ತಿದ್ದಿಲ್ಲ ತಿನ್ನಿಸ್ತಿದ್ದಿಲ್ಲ. ಸುಮ್ನೆ ಎತ್ಕೊಂಡ್ ಅಡ್ಡಾಡೋದು. ಅವ ಅಲ್ಲ ಹತ್ರ ಪರವಾಗಿಲ್ಲ, ಸುಮ್ನೆ ಎತ್ಕೊಂಡ್ ಅದು ಇದು ತಿನ್ನಿಸ್ಕೊಂತ ಅಡ್ಡಾಡ್ತಿದ್ರನ್ ಸರ. ಅದನ್ನೆಲ್ಲ ಆಜು ಬಾಜು ಇದ್ದವ್ರು ನೋಡಿದವ್ರು ಹೇಳ್ತಿದ್ರ ನನಗ. ನಾನೇನಂದೆ, ನಾವ್ ಇಷ್ಟೆಲ್ಲಾ ದುಡಿಯೋದು ನಮ್ ಮಕ್ಳಿಗೋಸ್ಕರ. ಒಂದಿನ ಊಟಕ್ ಕುಂತಿದ್ವಿ ಸರ್ ಒಲಿ ಮುಂದ. ನಾನು ಅಡ್ಗಿ ಮಾಡಿ ಇವ್ರಿಗೆ ಫಸ್ಟ್ ನಮ್ಮ ಅತ್ತೆಗೆ ನಮ್ಮ ಮಾವಗ ನಮ್ ಚಿಕ್ಕಮ್ಮಗ್ ಊಟಕ್ ಕೊಡೋದ್ ಸರ. ಅವ್ರು ಊಟ ಮಾಡಿ ಹೋದ್ಮೇಲೆ ನಾನು ನಮ್ಮ ಯಜಮಾನ್ರು ಊಟ ಮಾಡ್ತಿದ್ವಿ ಸರ್ ಒಳಗ. ಅವ್ರು ಹೋದ್ಮೇಲೆ ಅವ್ರ ಹಾಸಿಗೆ ಎಲ್ಲಾ ಹಿಂಗತ್ತೆ ಬಂಕ ಅಂತ ಇರ್ತಾವಲ್ ಸರ್ ನಮ್ ಕಡೆಗೆ, ಈ ತರ ಬಂಕ ಅಂತ. ಈಗ ಅದಕ್ಕೇನಂತಾರ ಸರ್ ನಿಮ್ ಕಡೆ? ಪಡ್ಸಾಲಿ ಬಂಕ ಅಂತ ಹೊರಗ ಕಟ್ಟೆ ಇರ್ತೈತಲ್ ಸರ್, ಕಟ್ಟೆ. ಆ ತರ ಅಂತಲ್ಲೇ ಅಲ್ಲೇ ಮಲ್ಕೊಂತಿದ್ರು ಸರ್ ನಮ್ಮ ಅತ್ತಿ ನಮ್ ಚಿಕ್ಕಮ್ಮ ಅವ್ರೆಲ್ಲಾರು. ಅವ್ರಿಗೆಲ್ಲಾ ಹಾಸಿಗೆ ಎಲ್ಲಾ ಇಟ್ಟು ಒಳಗ್ ಬಂದು ನಾನು ನಮ್ಮ ಮನೆಯವ್ರಿಗೆ ನಿಧಾನ್ಕಿಲೆ, ನೋಡ್ರಿ ನಾವ್ ಇಷ್ಟೆಲ್ಲಾ ದುಡಿತೀವಿ ನಮ್ ಮಕ್ಳಿಗೋಸ್ಕರ, ಅವ್ನ್ಗೆ ಒಂದಿಷ್ಟ ಹಾಲ್ ತೊಂಬರಕ್ಕೆ 5 ರೂಪಾಯಿ ಸರ, ಬೇರೆ 5 ರೂಪಾಯಿ ಕೊಟ್ರಿ ಎಷ್ಟೊಂದ್ ಹಾಲ್ ಕೊಡಾರ ಅವಾಗ. ಒಂದ್ 5 ರೂಪಾಯಿ ಹಾಲ್ ತಗೊಂಬರನ್ರಿ, ನಾವ್ ಒಂದ್ ವಾರಕ್ಕ ಅವ್ರಿಗ್ ಕೊಟ್ರು ಪರವಾಗಿಲ್ಲ, ಒಂದ್ 5 ರೂಪಾಯಿ ತೊಂಬಂದ್ ಬಿಡ್ರಿ, ಸುಮ್ನೆ ಅಲ್ಲಿ ಇಸ್ಕೊಂಬಂದ್ ಅದ್ರ ಜಗ್ಗಿಷ್ಟ್ ನೀರ್ ಹಾಕಿ ಕುಡಿಸ್ತಾಳ ಮಗನ್ಗೆ, ಕುಡಿಯಕ್ ಆಗ್ಲಾರ್ದ ಅವ್ನ ಅಳ್ತಾನ ಹೊಟ್ಟೆ ತುಂಬಲಾರ್ದಕ್ ಅಂತಂದ್ ಹೇಳಿದ್ರ. ನಮ್ ಮನಿಯವ್ರ ಸರ ಕುಂತಿದ್ರ, ಹಿಂಗ ಊಟಕ್ ಕೊಟ್ಕೊಂತ ಕುಂತಿನ್ ಸರ. ಕೈಯನ್ ಗಂಗಾಳ ತಗೊಂಡ್ ನನ್ಗೆ ಹಿಂಗ್ ಬೀಸ್ ಹೋಗದ್ ಬಿಟ್ರಿ ಸರ್. ನೀನ್ ಇವತ್ತು ಹಾಲ್ ತಗೊಂಬ ಅಂತಿದಿ, ನಾಳೆ ಆಕಳನ ತಗೊಂಬ ಅಂತಿದಿ, ನೀ ಹೇಳ್ದಂಗ್ ಕೇಳ್ಕೊಂಡಿರ್ಬೇಕನ್ನ ನಾನ್ ಇಲ್ಲೇ. ನಮ್ಮಮ್ಮ ಮಾಡಕ್ ಕುಂತಾಳಿಲ್ಲ, ನೋಡ್ಕೊಂಡಿರ್ಬೇಕು, ಆಕಿಗ ಅಷ್ಟ್ ಅಕ್ಕರೆ ಇರಲ್ಲ ನಮ್ ಮಗನ್ಗೆ ಅಂತಂದು ಜೋರ್ ಬಾಯ್ ಮಾಡಕ್ ಕುಂತ್ ಬಿಟ್ರಿ ಸರ್ ಅವ್ರು. ಇವ್ರು ಜೋರ್ ಬಾಯ್ ಮಾಡಕ್ ಕುಂದ್ರತ್ಲಿಗಿನ ಹೊರಗಿರೋರು ನಮ್ಮ ಅತ್ತಿ ನಮ್ಮ ಮಾವ ನಮ್ ಚಿಕ್ಕಮ್ಮ ಒಳಗ್ ಬಂದ್ರು. ಅವ್ರು ಒಂದೊಂದ್ ಮಾತು, ಈಕಿಗೆ ಸೊಕ್ಕ ಬಾಳ ಆಗೇತಿ, ಈಕಿಗ್ ದುಡ್ದಿದ್ದೆಲ್ಲ ಈಕಿಗ್ ಮಗಗ ತಂದ್ ಹಾಕ್ಬೇಕು, ಹಾಂಗ್ ಹಿಂಗ್ ಅಂತಂದ್ ಒಂದೊಂದ್ ಮಾತಂದು ಬಾಳ ನೋವು ಮಾಡಿದ್ರು ಸರ್ ನನಗ. ಇವ್ರ ನಮ್ಮ ಮನಿಯವ್ರು 1-2 ಏಟ್ ಹೊಡೆದ್ರು ಸರ್ ಅವಾಗ. ನನಗ್ ಹೊಡೆದಿದ್ದಕ್ ಬೇಜಾರಾಗ್ಲಿಲ್ಲ, ಅವ್ರ ವಂಶದ್ ಕುಡಿಗೆ ಹಾಲ್ ತಮ್ಮನ್ ಕೊಡಾಕ್ ಇಷ್ಟ ಯೋಚನೆ ಮಾಡಿದ್ರಲ್ಲ, ಅದು ನನ್ಗ ಇವತ್ತಿಗೂ ನನ್ ಮನ್ಸಿನಾಗ ಅದು ಹಂಗ ಉಳಿದ್ಬಿಟ್ಟೈತಿ ಸರ ನಿಜವಾಗ್ಲೂ. ಸರಿ. ಬಟ್ ಇದೆಲ್ಲದ್ರ ನಡುವೆ ಈ 2ನೇ 3ನೇ ಹೆಣ್ಮಗಳು ಯಾರು? ಯಾವ 3ನೇ ಸರ್? ಇನ್ನೊಂದು ಮದ್ವೆ ಅಥವಾ ಇನ್ನೊಂದ್ ಯಾವ್ದು? ಇನ್ನೊಂದ್ ಮದ್ವೆ. ಈಗ ಒಂದ್ ಹುಡ್ಗಿ ಬೇರೆದ ರಾತ್ರಿ ಹೋಗಿ ಮದ್ವೆ ಮಾಡಿ ಕರ್ಕೊಂಡ್ ಬಂದಾರಲ್ ಸರ್ ಅವ್ರು. ಅಂದ್ರೆ ಇದೇನಾಯ್ತು, ಇದೆಲ್ಲಿಂದ ಶುರುವಾಯ್ತು ಅಂತ? ನಾನೇನು ಹಾಲಿನ ಸಂಬಂಧ ಜಗಳ ಮಾಡಿ ಮರ್ದಿವ್ಸ ನಾನು ಊರಿಗ್ ಬಂದೆ ಸರ್, ನಮ್ ತವ್ರ ಮನೆಗೆ. ಅಂದ್ರೆ ಅಥವಾ ಇಷ್ಟೆಲ್ಲ ಆಯ್ತು ಅಂತ? ಇಷ್ಟೆಲ್ಲ ಆಯ್ತು. ಆಮೇಲೆ ನನಗಿದ್ದು ನಾನು 3-4 ಹಿಂಗತ್ತಿಗೆ ಪ್ರೆಗ್ನೆಂಟ್ ಇದ್ನಲ್ ಸರ. ಅದನ್ನ ಹೌದಲ್ಲ ಅಂತ ಕನ್ಫರ್ಮ್ ಮಾಡಿದ್ದಿಲ್ರಿ ಇನ್ನು ಇವ್ರು. ಕರ್ಕೊಂಡ್ ಹೋಗಂತ ನಾನು ಅಂದ್ರೆ ನಂಗ್ ಗೊತ್ತಿತ್ತು ಸರ, ನನ್ಗದು ಇವ್ರಿಗೆ ಗೊತ್ತಿತ್ತು, ನನ್ಗೂ ಗೊತ್ತಿತ್ತು. ಆದ್ರೂ ಒಂದ್ಸಲ ಚೆಕಪ್ ಮಾಡ್ಸೋಣ ಅಂತ ನಾನು, ನಾಳೆ ಹೋಗೋಣ ನಾಡ್ದು ಹೋಗೋಣ ಅಂತ ಹೇಳ್ತಿದ್ರಿ ಇವ್ರು. ಹೇಳ್ದಾಗ ನಾನೇನ್ ಅನ್ಕೊಂಡೆ, ಪಾಪ ನನ್ ಗಂಡ ಒಬ್ರ ದುಡಿಬೇಕು, ಎಲ್ಲಾ ನೋಡ್ಕೋಬೇಕು, ಇರ್ಲಿ ಬಿಡು ಇವತ್ತೆಲ್ಲ ನಾಳೆ ಕರ್ಕೊಂಡ್ ಹೋಗ್ತಾರ ಅಂತ ಸುಮ್ನೆ ಇದ್ದೆ ಸರ. ಆ ಟೈಮ್ ಅವತ್ ರಾತ್ರಿ ಜಗಳ ಆಯ್ತು ಸರ, ಜೋರ್ ಜಗಳ ಆಯ್ತು. ಸುಮ್ನೆ ಅವತ್ತೊಂದಿನ ರಾತ್ರಿ ಮಲ್ಕೊಂಡ್ವಿ. ಮಾರ್ನಿಂಗ್ ನಮ್ ಅತ್ತಿಗೆ ನಮ್ ಚಿಕ್ಕಮ್ಮಗ ಅವ್ರು ತೋರ್ಸ್ಕೊಂಬ ಅಂತಂದು ದುಡ್ಡು ಕೊಟ್ಟು ದವಾಖಾನಿಗ್ ಕಳ್ಸಿದ್ರು ಸರ. ನಾನು 15-20 ದಿನದಿಂದನೂ ಹೇಳಕ್ ಕುಂತೀನಿ, ನನಗ್ ಬಹಳ ಪೇನ್ ಇತ್ತು ಸರ್ ಅವಾಗ. ನಂಗ್ ನಡ ನುಸೋದು, ಸುಮ್ನೆ ವಾಮಿಟ್ ಬಂದಂಗ ಆಗೋದು. ಈ ಪ್ರೆಗ್ನೆಂಟ್ ಇದ್ರೆ ಸ್ವಲ್ಪ ತೊಂದ್ರೆಗಳು ಇರ್ತಾವಲ್ ಸರ್ ಹೆಣ್ಮಕ್ಳಿಗೆ, ಆ ತರ ತೊಂದ್ರೆಗಳು ಇದ್ವು ಸರ ನನಗ. ಆದ್ರೂ ಇವ್ರಿಗೋಸ್ಕರ ಇರ್ಲಿ ಬಿಡು, ಪಾಪ ಒಬ್ರಲ್ಲ ದುಡಿಯಾರು, ದುಡ್ಡು ಇರ್ಲಾರ್ದಕ್ ಹಿಂಗ್ ಮಾಡಾತಾರಂತ ಸುಮ್ನೆ ಇದ್ದೆ. ಆ ಟೈಮ್ನಾಗ ರಾತ್ರಿ ಹಂಗಾಯ್ತು. ಮಾರ್ನಿಂಗ್ ಎದ್ದಾಗ ಅವ್ರ ತಂದೆ ಅವ್ರು ನಮ್ ಚಿಕ್ಕಮ್ಮಗ ನಮ್ಮ ಅತ್ತಿಗೂ ದವಾಖಾನಿಗ್ ಕಳ್ಸಿದ್ರ ಸರ್ ಇವ್ರು.
ನನಗ ಅಲ್ಲೇ ನಾ ರಾತ್ರಿ ಏನೋ ಆಗಿದ್ದು ಏನೋ ಮರಿಬೇಕು ಅಂತ ಅನ್ಕೊಂಡು ಸುಮ್ನೆ ಇದ್ದಾಗ ಮಾರ್ನಿಂಗ್ ಎದ್ದ ಅವ್ರನ್ನ ದವಾಖಾನಿಗ್ ಕಳ್ಸಿ ನನಗೇನು ಕೇರ್ ಮಾಡ್ಲಿಲ್ಲ ಸರ್. ಅದು ಅವ್ರಿಗೇನು ಬೇರೆ ಕಾಯಿಲೆ ಇತ್ತು? ಅವ್ರಿಗೇನ್ ಕೆಮ್ಮು ನೆಗಡಿ ಸರ್, ನಾರ್ಮಲಿ ಕೆಮ್ಮು ನೆಗಡಿ. ಅವ್ರನ್ನ ಕಳಿಸ್ಕೊಟ್ರು, ಇಷ್ಟೆಲ್ಲ ಆದ್ರೂ ಕಳಿಸ್ಲಿಲ್ಲ ಅವ್ರನ್ನ ಕಳಿಸ್ಕೊಟ್ರು. ನನಗ ಅವಾಗ ಇನ್ನಷ್ಟು ಬೇಜಾರತ್ತೆ, ಯಾಕಂದ್ರೆ ಅವ್ರ ಜೊತೆನ ನೀನು ಹೋಗು ಅಂತ ಹೇಳಿಲ್ಲಲ್ಲ ನನಗ. ಅವ್ರ ಜೊತೆನ ಹೋಗಿದ್ ನೀನು ತೋರ್ಸ್ಕೊಂಡ್ ಬಂದ್ಬಿಡು, ನನಗ್ ಬರಕ್ಕಾಗಲ್ಲ ಅಂದಿದ್ರೆ ನಾ ಖುಷಿಯಿಂದ ಹೋಗ್ಬಿಡ್ತಿದ್ದೆ ಸರ. ಇವ್ರಿಗೇನು ಹೇಳೇ ಇಲ್ಲಲ್ಲ ನನಗ ಅಂತ ಅದು ಮತ್ತಿಷ್ಟು ನೋವಾತ್ ಸರ ನನಗ. ಅವಾಗ ನೋವಾಗಿ ನನ್ ತಲೆಗೆ ಏನ್ ಓಡಾಕ್ ಕುಂತ, ನಾನ್ ಇಲ್ಲಿ ಇರ್ಬಾರ್ದು, ನಾವ್ ಹೋಗ್ಬೇಕು, ನನ್ಗ ಆರಾಮಿಲ್ಲ, ನಮ್ಮ ಅಪ್ಪನ ಮನೆಗ್ ಹೋದ್ರೆ ನನ್ ತೋರಿಸ್ತಾರ, ನನ್ ಚೆನ್ನಾಗ್ ನೋಡ್ಕೊಂತಾರ. ನನ್ಗ ಅವಾಗ 16-17 ಏಜ್. ನನ್ ತಲೆ ಓಡ್ತಿರೋದ್ ಅಷ್ಟೇ ಸರ, ನಾನು ಹೋಗ್ಬೇಕು ನನ್ ತವ್ರ ಮನೆಗೆ, ಅಲ್ಲಿ ಚಲೋ ನೋಡ್ಕೊಂತಾರ ನನ್ನ. ಇವ್ರ ಗುಟ್ಟಕ್ಕೆ ಯಾಕೆ ಬಡ್ಸ್ಕೊಂಡ್ ಇಲ್ಲಿ ಇರ್ಬೇಕು, ಸ್ವಲ್ಪ ದಿನ ಬಿಟ್ಟು ಬರ್ಬೇಕು, ಇಷ್ಟ ಇಟ್ಕೊಂಡ್ ನಾನು ಹೊಸಲಿ ದಾಟಿದೆ ಸರ. ಅದ ನಾನ್ ಮಾಡಿದ ತಪ್ಪು ಅಂತ ನನ್ಗೆ ಇವತ್ತಿಗೂ ಅನ್ಸುತ್ತೆ ಸರ. ಅವತ್ತೇನು ನಾನ್ ಹೊಸಲಿ ದಾಟಿ ಬಂದೆ, ಅದ ಒಂದ್ ದೊಡ್ಡ ರೀಸನ್ ಮಾಡ್ಬಿಟ್ರಿ ಸರ ಇವ್ರು, ನಮ್ಮ ಮಾವರು, ನಮ್ ಮನೆಯವ್ರು. ನೀನ್ ಹೊಸಲಿ ದಾಟಿ ಹೆಂಗ್ ಓದಿ, ನಮ್ಮಂತಂದಾಗ ಯಾರು ಹೋಗಿದ್ದಿಲ್ಲ, ಯಾರು ಹೆಣ್ಮಕ್ಳು ಇಷ್ಟು ನಮ್ ಮಾತ್ ಕೇಳಾರ್ದ ಹೊಸಲಿ ದಾಟಿ ಹೋಗಿ ಅಲ್ಲ ನೀನ್ ಬೇಡ, ನೀನ್ ನಮ್ಮ ಮನೆಗ್ ಬರೋದ ಬೇಡ, ನಂಗ್ ಡೈವರ್ಸ್ ಕೊಟ್ಬಿಡ. ನಾನ್ ಏನ್ ತಪ್ಪು ಮಾಡಿನ್ರಿ, ನೀವ್ ಮಾಡಿದಕ್ಕೆ ನಾ ಬಂದೀನಿ. ನನ್ ಮಗಗ ಆತರ ಮಾಡಿದ್ರು, ಮುಂಜಾನೆದ್ದು ಆತರ ಮಾಡಿದ್ರು, ಅದಕ್ಕ ಬಂದೀನಿ, ನೀವ್ ಆತರ ಏನೋ ಅನ್ಕೋಬೇಡ್ರಿ ಅಂತ ಎಷ್ಟು ಕನ್ವಿನ್ಸ್ ಮಾಡಿದೆ ಸರ. ಬರೋದು ಜಗಳ ಮಾಡೋದು ಹೋಗೋದು, ಬರೋದು ಜಗಳ ಮಾಡೋದು ಹೋಗೋದು, ಹಿಂಗತೆ 1-2 ಸಲ ಮಾಡಿದ್ರು. ನಾವ್ ಅಪ್ಪಾರ ಏನಂದ್ರ, ಇರ್ಲಿ ಬಿಡ, ಅಷ್ಟ್ ಜಗಳ ಮಾಡ್ತಾನ ಹೋಗ್ತಾನ, ನೀನೇನು ಜಾಸ್ತಿ ಮಾತಾಡಕ್ ಹೋಗ್ಬೇಡ, ನಿನಗ ಆರಾಮ ಆದ್ಮೇಲೆ ಕಳಿಸ್ ಬರ್ತೀವಿ ಅಂದ್ರ ಸರ. ಹಂಗ ಅಂದಿಂದಾಗ ಬಂದ್ ಕ್ಯಾಸ್ಟ್ ಒಂದಿನ ಸರ ಮಗನ್ ಕಸ್ಕೊಂಡ್ ಹೋಗ್ಬಿಟ್ರಿ ಸರ ಇವ್ರು. ನಾನು ಒಳಗಿದ್ದೆ, ಇವ್ರು ಬಂದ್ ಬಾಗ್ಲ್ ಹಿಡ್ಕೊಂಡ್ ನಿಂತ್ರೆ ಬರೀ ಒಳಗ ಅಂತಂದೆ. ನಾನು ಇಲ್ಲಿ ಒಳಗ್ ಬರಕ್ ಬಂದಿಲ್ಲ, ನನ್ ಮಗ ಬೇಕು ಅಂತಂದ್ರ. ನಿನ್ ಮಗನ್ ನೀನ್ ಎತ್ಕೊಂಡ್ ನಿಂತಿ, ಬಾ ಒಳಗರ ಅಂತಂದೆ. ಇಲ್ಲ ಮಗನ್ ಕೊಡ ಅಂತಂದ್ರ. ನಾ ಸುಮ್ನೆ ಕುಂತೆ ಸರ, ನಾ ಏನು ಮಾತಾಡ್ಲಿಲ್ಲ. ಬಡ ಒಳಗ್ ಬಂದಾರ, ನನ್ ಮಗನ್ ಎತ್ಕೊಂಡ್ ಬಂದ್ಬಿಟ್ರಿ ಸರ. 9 ತಿಂಗಳು ಕೂಸ್ ಸರ ಅವ. ನನಗ್ 3 ತಿಂಗಳು ಮತ್ತೆ ಪ್ರೆಗ್ನೆಂಟ್. ಅದಾದ್ಮೇಲೆ ತಕ್ಷಣ ನಾನ್ ನಿಂತೈತ್ ಸರ. ಅವ್ನ್ ಕರ್ಕೊಂಡ್ ಹೋಗ್ಬಿಟ್ರು. ಹೋದ ತಕ್ಷಣ ನಂಗ್ ಬಾಳ ನೋವಾಗಿ, ನಮ್ ಮನ್ಯಾಗ ನಾವ್ ಅಪ್ಪಾರ ಇನ್ನು ಕೆಲ್ಸಕ್ ಹೋಗಿದ್ರು ಸರ, ಗಾರೆ ಕೆಲ್ಸ ಮಾಡ್ತಿದ್ರು ನಾವ್ ಅಪ್ಪಾರ. ಅವ್ರ ಇನ್ನು ಕೆಲ್ಸಲಿಂದ ಬಂದಿದ್ದಿಲ್ಲ. ನಮ್ಮಮ್ಮ ಇದ್ರ. ನಮ್ಮ ಅವ್ರಿಗೆ ಹೇಳಿದೆ, ನಮ್ ತಂಗಿ ಹುಡ್ಕಕ್ ಹೋಲ್ ಸರ್. ನಮ್ ತಂಗಿ ಅದಾಳ ಒಬ್ಬಾಕಿ, ಆಕಿ ಅಲ್ಲಿ ಗುಡಿ ಹತ್ರ ಹಿಂಗತೆ ಇರ್ತೈತಲ್ ಸರ, ಊರ್ ಹತ್ರ, ಅಲ್ಲಿ ಬಸ್ ಸ್ಟಾಂಡ್ ಹತ್ರನು ಹೋದ್ಲು. ಇಲ್ಲ ಮಾಮ ಇಲ್ಲ, ಕರ್ಕೊಂಡ್ ಹೋಗ್ಯಾರ ಅಂತಂದ್ರ. ಮತ್ತೆ ಹಂಗ ಹಿಂದಲ್ಲೇ ಹೋದ್ರು. ಕೊಡು ಅಂದ್ರ ಕೊಟ್ಟಿಲ್ಲ ಅಂತ. ಹೋಗ್ಲಿ ಬಿಡು, ಆತನ್ ಮಗ ಆತ ಇಟ್ಕೊಂಡ್ ನಾವ್ ಅಪ್ಪಾರ ಸುಮ್ನ ಬಂದಾರ ಸರ. ಬಂದಿಂದಾಗ 16-17 ದಿನ ಆದ್ರೂ ಮಗುನ್ ಕೊಡವಲ್ರಿ ಸರ. ನನಗ್ ನೋಡಿದ್ರು ನನ್ ಕರ್ಕೊಂಡ್ ಹೋಗಕ್ಕೂ ತಯಾರಿಲ್ಲ, ಮಗುನ್ ಕೊಡಕ್ಕೂ ತಯಾರಿಲ್ಲ. ನಮ್ಮ ಅಪ್ಪಾರ್ಗೆ ಬಾಳ ಸಿಟ್ ಬಂದ್ಬಿಟ್ರಿ ಸರ. ನಮ್ಮ ಅಪ್ಪಾರ್ಗೆ ಹೊಡೆದ್ ಹೋಗಿದ್ರಿ ಸರ ಬಂದಾಗ. ಹಿಂಗ ನೀವ್ ಚೆನ್ನಾಗ್ ನಡ್ಸ್ಕೊಂಡಿದ್ರ, ನಮ್ ಮಗಳ ಯಾಕೆ ಇದನ್ ಮಾಡ್ತಿದ್ರು, ನಮ್ಮದ್ ಅಷ್ಟೈತಿ ಇಷ್ಟೈತಿ ಅಂತ ಮಾಡ್ಕೊಂಡು ಈಗ ಮಂದಿ ಹೊಲಕ್ ದುಡ್ಯಾಕ್ ಕಳಿಸ್ತೀರಿ, ಹಂಗಿಂಗಂತ ನಾವ್ ಅಪ್ಪಾರ್ ಮಾತಾಡಿದ್ಕ ನಮ್ಮ ಅಪ್ಪಾರ್ನ ಬಡ್ದ್ ಹೋಗಿದ್ರು ಸರ ಇವ್ರು, ನಮ್ಮ ಮನೆಯವ್ರು. ಆದಾಗ್ಯೂ ಸುಮ್ನೆ ಇದ್ರು. ನಮ್ಮಪ್ಪಾರ್ಗೆ ಅದು ಸಿಟ್ಟಿತ್ತು ಅಥವಾ ಮಗುನ್ ಕೊಳ್ಳಾರ್ದಕ್ಕ ಅವ್ರಿಗೆ ಸಿಟ್ಟು ಬಂತು, ಅಲ್ಲಿ ಏನ್ ನಡೀತಂತ ಗೊತ್ತಿಲ್ಲ ಸರ. ನಾವ್ ಅಪ್ಪಾರ್ ಬಂದು ಮಗನ್ ಕೊಡಂಗಿಲ್ಲ, ನಾ ಹೆಂಗ್ ತಗೋಬೇಕಂತ ಗೊತ್ತೈತಿ ಅಂತ ಬಂದ್ ಪೊಲೀಸ್ ಕಂಪ್ಲೇಂಟ್ ಕೊಟ್ರಿ ಸರ್. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಅಲ್ಲಿಂದ ನಮ್ ಸಂಬಂಧನ ಮುಗಿದ್ ಹೋತ್ ಸರ. ಅದಕ್ಕಿಂತ ಮುಂಚೆ ಜಗಳ ಮಾಡ್ಲಿ ಏನೋ ಮಾಡ್ಲಿ 2 ಮಾತಾಡ್ತಿದ್ರು, ಬಂದಾರ ಹೋಗ್ತಿದ್ರು ಅನ್ನೋ ಭರವಸೆ ಇತ್ತು ಸರ್ ನನಗ. ಅವ್ರು ಯಾವಾಗ ಕಂಪ್ಲೇಂಟ್ ಕೊಟ್ಟು ನಾವು ಪೊಲೀಸ್ ಸ್ಟೇಷನ್ ಕರ್ಸಿದ್ರ ಸರ, ಪೊಲೀಸರು ಏನಂದ್ರು, 18 ವರ್ಷ ತನ ತಾಯಿ ಹತ್ರ ಮಗು ಬೆಳಿಬೇಕು, ಇದೆಲ್ಲ ತಪ್ಪಾಗತ್ತ, ಅದಾದ್ಮೇಲೆ ನೀವು ಡಿಸೈಡ್ ಮಾಡ್ರಿ, ಈಗ ಮಗುನ ಕೊಡ್ತೇನ ನಿನಗ್ ಬೇಕಾ ಅಂತಂದ್. ಅವ್ರ ಭಾಷೆ ಗೊತ್ತಲ್ ಸರ್, ಆ ತರ ಎಲ್ಲಾ ಬೈದ್ರು ಸರ್ ನಮ್ಮ ಮಾವನಿಗೂ ನನ್ ಗಂಡನಿಗೂ. ಅಲ್ಲಿಂದ ನನ್ ಮಗುನ್ ಕೊಟ್ಟು ಹೋದರ್ ಸರ್. ವಾಪಸ್ ಅವ್ರು ನನ್ನ ಹತ್ರಕ್ ಬರ್ಲೇ ಇಲ್ಲ ಸರ್. ಅವ್ರು ನಮ್ಮ ಅಪ್ಪಾರ ಏನಂದ್ರು, ಇಷ್ಟ್ ಜಗಳ ಮಾಡಾರ ಹೋಗ್ಯಾರ ಬಿಡು, ಹೋಗ್ಲಿ, ಇದೊಂದ್ ಡಿಲೆವರಿ ಆದ್ಮೇಲೆ 2 ಪಾಪುನು ನಮ್ಮ ಹತ್ರ ಬಿಟ್ಟು ಹೋಗ್ಬಿಡಮ್ಮ, ಇದನ್ನು ಒಂದ್ ಸ್ವಲ್ಪ ದಿನ ಜೋಪಾನ್ ಮಾಡಿ ಮತ್ತೆ ವಾಪಸ್ ತಂದ್ ನನ್ನ ಹತ್ರ ಬಿಟ್ಟು ಹೋಗ್ಬಿಡು, ನಾವ್ ಜೋಪಾನ್ ಮಾಡ್ಕೊಂತೀವಿ, ನೀನ್ ಅಲ್ಲೇ ದುಡಿವಂತಿ, ಮುಂದ್ ನಿನ್ ಮಕ್ಳು ನಿನ್ ಮನೆಗ್ ಬರ್ತಾರ. ಇವ್ರ ಮನ್ಯಾಗ ದುಡಿಲೇಬೇಕಿತ್ ಸರ. ನಾವು ಇವ್ರ ನಮ್ ಗಂಡ ಮನೆ ಸರ, ನಾವ್ ಹೊರಗಡೆ ಹೋಗಿ ದುಡಿಲೇಬೇಕಿತ್ತು. ಯಾಕಂದ್ರ ಎಲ್ಲಾ ಒಣ ಬೇಸಾಯ ಸರ್ ನಮ್ ಕಡೆಗೆ, ಏನು ನೀರಾವರಿ ಇಲ್ ಸರ ನಮ್ದು. ಒಣ ಬೇಸಾಯ ಎಷ್ಟೊತ್ತಿದ್ರು ನಾವ್ ಹೊರಗಡೆ ಹೋಗಿ ದುಡಿದ್ರ ನಮಗ್ ಬರ್ತಿತ್ ಸರ. ನಂದು SLC ತನ ಓದ್ಸಿದ್ರು. ಏನೋ ಒಬ್ನ ಮಗ 12 ಎಕರೆ 24 ಎಕರೆ ಅಂತ ಹೇಳಿದ್ರು, ಅದ್ರಲ್ಲಿ 12 ಎಕರೆ ಅಷ್ಟ ಇದ್ದಿದ್ ಸರ.
ಏನೋ ಆಗೈತಿ ಹೋಗ್ಲಿ ಬಿಡಂತ ಕೊಟ್ಟಿದ್ರು. ಮತ್ತೆ ದುಡ್ಯಾಕ್ ನಾನು ಸಟ್ ಆಗಿದ್ದೆ ಸರ್. ಹೋಗ್ಲಿ ನಮ್ ಪರಿಸ್ಥಿತಿ ಹಿಂಗೈತೆ ಅಂದ್ರೆ ನಾನ್ ದುಡಿಬೇಕು. ನಮ್ ದೊಡ್ಡಪ್ಪ ನಮ್ ಕಾಕನ್ ಮಕ್ಳು ಯಾರುನು ಹಿಂಗೆಲ್ಲಾ ಬಂದು ಇಲ್ ಸರ. ನಿಜವಾಗ್ಲೂ ಇವತ್ತಿಗೂ ನಾನ್ ಯಾವ್ದಾರ ಫಂಕ್ಷನ್ ಹೋದ್ರೆ ನಂಗ್ ಬಾಳ ನೋವು ಅನ್ಸುತ್ತೆ. ಯಾರು ನನ್ ತರ ಇಲ್ಲ, ಎಲ್ರು ಅವ್ರ ಗಂಡ ಮನ್ಯಾಗ ಅದಾರ, ನಾನ್ ಮಾತ್ರ ಇಲ್ಲವಾ ಇರ್ಲಿ ಇರ್ಲಿ. ಒಂಟಿಯಾಗಿ ನಮ್ ತಂದೆ ತಾಯಿಗೆ ಮರದಿ ಕಳ್ದ್ಬಿಟ್ನೇನೋ ಅನ್ಸುತ್ತೆ ಸರ. ಅದಕ್ ನಮ್ಮಪ್ಪ ಒಂದ್ ಮಾತಂದ್ರು, ನೀನೇನ್ ನಮಗ್ ಬಾರಾಗಿಲ್ಲ, ನಾನ್ ಎಲ್ಲಿ ತನಕ ಶಕ್ತಿ ಇರ್ತಾ ಅಲ್ಲಿ ತನ ನಾನ್ ದುಡಿತೀನಿ, ಸಾಕ್ತೀನಿ, ಅವ್ರದ್ದೇನು ಇದನ್ ಮಾಡ್ಕೊಳಕ್ ಹೋಗ್ಬಿಡೋದು ಸರ್. ಅಲ್ಲಿ ಬಂದಿ ಸರ. ಇವ್ರು ನಮ್ಮಪ್ಪರ್ ಏನಂತ ಡಿಸೈಡ್ ಮಾಡಿದ್ರು, ಇದೊಂದ್ ಡಿಲಿವರಿ ಮಾಡ್ಸೇ ಕಳಿಸ್ಬಿಡಣ. ಅವಾಗ 4 ಆಗಿತ್ತಲ್ ಸರ್ ನನಗ. ಇನ್ನೊಂದು 5 ತಿಂಗಳ ಆದ್ರ ಡಿಲಿವರಿ ಆಗಿತ್ತಲ್ಲ, ಮುಗಿಸ ಕಳಿಸ್ಬಿಡಣಂತ. ಬಂದ್ರ ನಾ ಹೇಳ್ತೀನಿ ಅಂತ ನಮ್ಮಪ್ಪ ಸುಮ್ನೆ ಇದ್ರು ಸರ. 7 ತಿಂಗಳದಾಕಿದ್ಲು ಸರ ಮಗಳು. ಹೊಟ್ಟಾಗ 7ನೇ ತಿಂಗಳ ಸ್ಟಾರ್ಟ್ ಆಗಿತ್ತು. ಇವ್ರ ಇನ್ನೊಂದ್ ಮ್ಯಾರೇಜ್ ಆಗ್ಯಾರಂತಂದ್ ಇವ್ರ ಮ್ಯಾರೇಜ್ ಆಗಿ 16 ದಿವ್ಸಕ್ ಗೊತ್ತಾ ಸರ್ ನನಗೆ. ನಮ್ ಮನೆಗ್ ಎಲ್ಲಾರ್ಗುನು 16 ದಿವ್ಸಕ್ ಗೊತ್ತಾತು. ನಮಗ್ ಬಾಳ ನೋವು ಅನ್ಸಿತ್ ಸರ್. ಯಾಕೆ ಈ ತರ ಮಾಡ್ಬಿಟ್ರು, ಸಣ್ಣ ವಿಷಯನ ದೊಡ್ಡದ್ ಮಾಡ್ಬಿಟ್ರಲ್ಲ. ಅದ್ ಹೆಂಗ ಇವ್ರ ಮ್ಯಾಗ ನಂಬಿಕೆ ಅದ್ ಹೆಂಗ ಇನ್ನೊಬ್ರು ಮಾಡ್ಕೊಂಡ್ಬಿಟ್ರು ಅಂತಂದು ಅವಾಗ ನಮ್ಮಣ್ಣ ನಮ್ಮಪ್ಪ ಕಂಪ್ಲೇಂಟ್ ಕೊಟ್ಟೋನ, ಡಿವೋರ್ಸ್ ಅಪ್ಲೈ ಮಾಡೋಣ, ಈಗ ಅವ್ರಿಗೆ ಏನೇನ್ ಬರ್ತಾ ನಿಂಗ್ ಬಂದ್ಬಿಡುತ್ತ ಅಂತಂದ್ ಬಾಳ ಅಂದ್ರ ಸರ. ಆದ್ರೆ ನನಗ್ ಇವ್ರ ಮೇಲೆ ಪ್ರೀತಿ ಇತ್ತಲ್ ಸರ. ನನಗಿನ್ನು 16-17 ಏಜ್. ನನಗ್ ಇವ್ರ ಮೇಲೆ ಪ್ರೀತಿ ಕಮ್ಮಿನೂ ಆಗಿದ್ದಿಲ್ಲ. ಈಗ ಏನು ಮಾಡ್ಬೇಡ, ಎಲ್ಲರೂ ಜೀವನದಾಗ ಇಬ್ರಿಬ್ರು ಗಂಡ್ಮಕ್ಳು, ಇಬ್ಬಿಬ್ರು ಹೆಂಡ್ರು ಇದ್ದಾರ, ತುಂಬಾ ಜನ ಇರ್ತಾರಪ್ಪ, ಯಾಕೆ ಸುಮ್ನೆ ಇದನ್ ಮಾಡೋದು. ಅಂದ್ರೆ ಆ ಸಮಯಕ್ಕೆ ನಿಮ್ಗೆ 16 ವರ್ಷನಾ? ಹಾ ಸರ್. ಹೌದಾ? ಮದುವೆ ಆಗಿದೆ ಎಷ್ಟು ವರ್ಷಕ್ಕೆ ಮತ್ತೆ ನಿಮ್ಗೆ? ನನಗೀಗ 39 ಸರ. ಅಲ್ಲವಾ, ನಿಮ್ ಮದ್ವೆ ಆದಾಗ ಎಷ್ಟು ವರ್ಷ? 16 ಏಜ್ ಸರ ನನಗ. ಅಂದ್ರ ನಾನ ವಾಪಸ್ ಬಂದಾಗ 17-18 ಸರ ನನಗ. ಈಗ ನಾ 2ನೇ ಹುಡುಗಿ ಈ ನಮ್ ಸಂಗೀತ ಇದೆಲ್ಲ ನಡೀತಾ ಇರೋ ಸಮಯದಲ್ಲಿ ಅಥವಾ ಅವ್ರಿಗೆ ಮದ್ವೆ ಆಗಿದ್ದಾರೆ ಆ ಸಮಯದಲ್ಲಿ ನಿಮ್ಮ ವಯಸ್ಸು ಎಷ್ಟು? 18 ಏಜ್ ಸರ್. ಸೊ 18 ಏಜ್ ರನ್ನಿಂಗ್ ಇತ್ತು ಸರ್ ಅವಾಗ. ಓಕೆ. ನಿಮ್ ತಂದೆಗೆ ನೀವು ಸೊ 2 ಹೆಂಡತಿರೋರು ಅಥವಾ 2 ಹೆಂಡತಿರೋರು ಎಷ್ಟು ಜನ ಇದ್ದಾರೆ? ಸೊ ಹಾಗೆ ನನ್ನ ಜೀವನ ಆಗ್ಲಿ ಅಂತ ನೀವು ಆ ಸಮಯದಲ್ಲಿ ಹೇಳಿದ್ರ? ಆಗಿರುತ್ತ. ಸರ್ ನನಗ ಇವ್ರ ಮ್ಯಾಗ ಪ್ರೀತಿ ಇತ್ತಲ್ ಸರ. ನಾನ್ ಇವ್ರನ್ನ ಕಳ್ಕೊಬಾರ್ದ ಅನ್ನೋ ಉದ್ದೇಶದಿಂದನ ಆತರ ಹೇಳಿದೆ ಸರ್. ನನ್ಗೆ ಈಗ ಅನ್ಸುತ್ತ ಅವತ್ ನಾನ್ ಆತರ ಹೇಳ್ಬಾರ್ದಿತ್ತು. ನಮ್ಮಪ್ಪ ನಮ್ಮಮ್ಮ ತಗೊಂಡಿದ್ ನಿರ್ಧಾರ ಕರೆಕ್ಟ್ ಇತ್ತು ಅವತ್ತು ಅಂತ ಅನ್ಸುತ್ ಸರ್ ನನಗೆ ಈಗ. ಇಲ್ಲಿ ಸಡನ್ ಆಗಿ ಇವ್ರು ಹೋಗಿ ಮದ್ವೆ ಮಾಡ್ಕೊಳ್ಳುವಷ್ಟು ಯಾರು ತಯಾರಿದ್ರು? ಯಾವ ಹೆಣ್ಮಗಳು ತಯಾರಿದ್ರು? ಅಥವಾ ಇವ್ರಿಗೆ ಮದ್ವೆ ಆಗಿದೆ ಅಂದ್ರೆ ಇವ್ರು ಫಸ್ಟ್ ಅಫೇರ್ ಅಲ್ಲಿ ಇದ್ರನ್ ಸರ್. ಒಂದ್ ಹೆಂಗಸಿನ ಜೊತೆಗೆ, ಒಂದ್ ಹುಡುಗಿ ಜೊತೆಗೆ ಮದ್ವೆ ಆಗಿರುವ. ಅದು ನಮ್ಗೇನು ಗೊತ್ತಿಲ್ಲ. ಮದ್ವೆ ಆಗಿರೋ ಹುಡುಗಿನ? ಇಲ್ಲ ಸರ, ಮದ್ವೆ ಹೆಂಗ್ಸಲ್ ಸರ ಹುಡುಗಿ. ಆ ಹುಡುಗಿ ಜೊತೆ ಇವ್ರಿಗೆ ಅಫೇರ್ ಇತ್ತು ಸರ. ಅಂದ್ರ ಈ ತರ ಎಲ್ಲಾ ಈ ಕ್ರಾಸ್ ಮಾಡೋದು, ಈ ಹತ್ತಿ ಕ್ರಾಸು ಅದು ಇದು ಅಂತಂದ್ ಹೋಗ್ತಾರಲ್ ಸರ್ ಹೊಲಕ್ಕ. ಆ ತರ ಹೋದಾಗ ಆ ಹುಡುಗಿನೂ ಬರ್ತಿತ್ತಂತ ಒಂದ್ ಹಳ್ಳಿಲಿಂದ. ಇವ್ರು ಒಂದ್ ಹೊಲಕ್ ಹೋಗಿದ್ರಂತ ಸರ. ಅಲ್ಲಿ ಇಬ್ರಿಗೂನು ಲವ್ ಆಗೈತ್ ಸರ್. ಅದು ಲವ್ ಆಗಿ ಮದ್ವಿ ತನನು ಹೋಗಿ ಏನೋ ಆಗಿ ಅವ್ರನ್ನ ಬಿಟ್ಬಿಟ್ಟಾರ ಸರ್. ಇವ್ರು ಬಿಟ್ಟು ಅದೇ ಸಿಟ್ಟಲ್ಲಿ ನನ್ ಹುಡುಕ್ಯಾರ್ರಿ. ನಾನ್ ಓಕೆ ಮಾಡ್ಕೊಂಡು ನನ್ ಮದ್ವಿ ಮಾಡ್ಕೊಂಡಾರ. ಮದ್ವಿ ಮಾಡ್ಕೊಂಡಾಗ ಈ ತರ ಎಲ್ಲಾ ಆಗೈತ್ ಸರ. ಆಗಿಂದಾಗ ಅವ್ರು ಮದ್ವಿ ಮಾಡ್ಕೊಂಡ್ ಬಂದಿಂದಾಗ ನಮ್ಗ್ 16 ದಿವ್ಸಕ್ ಗೊತ್ತಾಗೈತ್ ಸರ್. ನಾನ್ ಇಲ್ಲಿ ಜಗಳ ಮಾಡಿ ಈ ಕಡೆ ಬಂದಿದ್ನಲ್ಲ ತವ್ರ ಮನೆಗೆ. 7 ತಿಂಗಳು ನಡೀತಿತ್ ಸರ. ನಾನು ಒಂದ್ 4ರಾಗ ಬಂದಿನ್ ಸರ. 2 ತಿಂಗಳಾಗಿತ್ ಸರ್ ನಾನು ಇಲ್ಲಿ ಬಂದು. 2 ತಿಂಗಳದಾಗ ಅವ್ರನ್ನ ಮದ್ವೆ ಮಾಡ್ಕೊಂಡ್ ಬಂದಾರ ಸರ. ಅವ್ರ ನನ್ ಮ್ಯಾಲ್ ಪ್ರೀತಿ ಇದ್ರ ನನ್ಗೋಸ್ಕರ ವೇಟ್ ಮಾಡ್ಬೇಕಿತ್ತಲ್ ಸರ್. ಬಟ್ ಇಲ್ಲಿ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನಿರ್ಧಾರ ತಗೊಂಡಿದ್ದವ್ರು? ಅಂದ್ರ ನಮಗ್ ಹಂಗ ಅನ್ಸುತ್ತೆ ಸರ್. ಕಂಪ್ಲೇಂಟ್ ಕೊಟ್ಟಿದ್ದಕ್ಕ ಅವ್ರಿಗೆ ತುಂಬಾ ನನ್ ಮೇಲೆ ಸಿಟ್ಟು ಬಂದಿರ್ಬೋದು. ನನ್ ಸಂಬಂಧ ನಮ್ ಬೇಡ ಅನ್ನೋ ತರ ಅವ್ರಿಗೆ ಅನ್ಸಿರ್ಬೋದು ಅಂತ ನಮಗ್ ಅನ್ಸುತ್ತೆ ಸರ್. ಆದ್ರ ಅವ್ರು ಮೊದ್ಲಿಂದನ ಅವ್ರ ಜೊತೆ ಅಫೇರ್ ಅಲ್ಲಿ ಅದಾರಲ್ಲ, ಅದಕ್ಕೋಸ್ಕರ ಇದ ಒಂದು ಚಾನ್ಸ್ ಅಂತ ಆ ಸಂದರ್ಭನ ಅವ್ರನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ರೆ ಏನ್ ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ನಮ್ಗೆ ಇವತ್ಗೂ ಏನು ಗೊತ್ತಿಲ್ಲ. ಆದ್ರ ಅಲ್ಲೆಲ್ಲ ಜನಗಳು ಹೇಳೋದು ಮೊದ್ಲ ಅವ್ರ ಮದ್ವೆ ಲೆವೆಲ್ಗೆ ಹೋಗಿದ್ರು,
ನೀನ್ ಹೋಗಿದ್ದು ಚಲೋ ಆಯ್ತು, ಅವ್ರು ಕರ್ಕೊಂಡ್ ಬಂದಿದ್ದು ಚಲೋ ಅದ ಒಂದ್ ಇದನ್ನ ಇಟ್ಕೊಂಡ್ ಅವ್ರು ಯೂಸ್ ಮಾಡ್ಕೊಂಡು ನೀನ್ ಹೋಗ್ಬಾರ್ದಿತ್ತು ಅಂತಾರ ಸರ್. ಇವತ್ತಿಗೂ ನಾನು ಅಲ್ಲೆಲ್ಲ ನಮ್ಮ ಮಾವ ನಮ್ಮ ಐದ್ನೂರು ಏನ ಕಾರ್ಯಕ್ರಮ ಇದ್ರು ಹೋಗ್ತೀನಿ ಸರ, ಬರ್ತೀನಿ ಸರ. ಇವ್ರ ಮನೆಗಷ್ಟ ಹೋಗಲ್ಲ ನಾನು, ಏನ ಇದ್ರು ಫಂಕ್ಷನ್ ಇದ್ರು ನಾನ್ ಬಿಟ್ಟು ಮಾಡಲ್ಲ ಸರ್. ಕರೀತಾರ್ರಿ, ನಾನು ಹೋಗಿರ್ತೀನ್ರಿ ಸರ್, ಹೋಗಿ ಅಂದ್ರೆ ಬಂದಿರ್ತೀನಿ. ಇದೇ ಮಗನಿಗೆ ಮದುವೆ ಮಾಡಿಸಿದ್ದು? ಹಾ ಸರ್. ಈಗ ಯಾವ ಮನೆಗೆ ಹೋಗ್ತೀಯಲ್ಲವ ನೀನು, ಹಾ ಸರ್. ಅದೇ ಎಲ್ಲರೂ ತಾನೇ ನಿಂತ್ಕೊಂಡು ಮದುವೆ ಮಾಡಿಸಿರೋದು? ಯಾವ್ರು ನಮ್ಮ ಮೈದ್ನೂರು ಅವರೆಲ್ಲ ನಮ್ಮ ಮಾವುಗಳು ಅವರೆಲ್ಲರು ಇಲ್ಲ ಸರ್, ಯಾರಿಗೂ ಗೊತ್ತಿಲ್ಲಂತೆ. ಯಾರೋ ಒಂದಿಬ್ರು ಊರಾಗ ಹಿರಿಯರಂತ ಇರ್ತಾರಲ್ಲ ಸರ್, ನಮ್ ರಿಲೇಷನ್ ಯಾರನ್ನೂ ಕರ್ದಿಲ್ಲ ಸರ್ ಇವ್ರು, ಎಲ್ಲಿ ನನಗ್ ಹೇಳ್ಬಿಡ್ತಾರೋ ಅಂತ. ಅಂದ್ರೆ ಮನೆಯವ್ರಿಗೂ ಹೇಳಿಲ್ಲ ಈಗೇನ್ ಮದುವೆ ಆಗಿರೋದು? ಹಾ ಇಲ್ಲ ಸರ್, ಅವ್ರಿಗೂ ಗೊತ್ತಾಗಿದ್ದು, ಇವ್ರಿಗೆ ಮದ್ವೆ ಮಾಡ್ಕೊಂಡ್ ಬಂದಾಗ್ಲೇ ಗೊತ್ತಾಗಿದ್ದು. ಆದ್ರೆ ಇವ್ರು ಎಲ್ಲಾ ಮನೆಯೆಲ್ಲ ಕ್ಲೀನ್ ಮಾಡೋದು, ಸುಣ್ಣ ಬಳಿಯೋದು, ಹಾಸಿಗೆ ಎಲ್ಲ ತೊಳೆಯೋದು ನೋಡಿ ಇವ್ರೆಲ್ಲಾ ಕೇಳಿದಾಗ, ಇಲ್ಲ ಹೊಲಸಾಗಿತ್ತು ಬಟ್ಟೆ ಒಗ್ದೀವಿ, ಇಲ್ಲ ಮನೆಯೆಲ್ಲ ಹೊಲಸಾಗಿತ್ತು ಕ್ಲೀನ್ ಮಾಡಿವಿ, ಹಿಂಗೆಲ್ಲಾ ಹೇಳಾರಂತ ಸರ್. ಆಜು ಬಾಜು ನಮ್ಮ ಮೈದ್ನಾರ್ಗೆ ನಮ್ಮ ಮಾವುಗಳಿಗೆ ಎಲ್ಲಾ ಹಿಂಗೆಲ್ಲಾ ಇವ್ರಿಗೆ ವಿಷಯ ಗೊತ್ತಾಗ್ಬಾರ್ದು ಅಂತಂದ್ ಆತರ ಹೇಳ್ಯಾರ ಸರ್. ಇವ್ರ ಮದುವೆಗೆ 16 ದಿವ್ಸ ಗೊತ್ತಾದ್ ಸರ. ಗೊತ್ತಾದ್ಮೇಲೆ ಕಂಪ್ಲೇಂಟ್ ಅದು ಇದು ಅಂದಾಗ ನಾನು ಹೂ ಅಂದ್ಬಿಡ್ಬೇಕಿತ್ತಂತ ನನ್ಗೆ ಇವತ್ತಿನ ಅಂದ್ರೆ ಮದುವೆಯಾದ 16 ದಿವಸಕ್ಕೆ ಗೊತ್ತಾಗಿದ್ ನಿಮ್ಗೂ ನಿಮ್ಮ ಮಾವಾರ್ಗೂ? ನಮಗ್ರಿ ಇಲ್ಲಿ ನಮ್ಮ ತಂದೆ ತಾಯಿ ಅಥವಾ ಅವ್ರ ಅಪ್ಪ ಅವ್ರ ತಮ್ಮ ನಿನ್ ಮೈದ್ನ ಅಥವಾ ಅಂದ್ರ ಸರ ನಮ್ಮ ಮಾವಾರಂದ್ರ ಎರಡನೇ ಅಂತಂಬ್ರಿ. ನಮ್ ರಿಯಲ್ ಆಗಿ ಇವ್ರು ಒಡಹುಟ್ಟಿದವ್ರಲ್ರಿ ಸರ, ಬಾಜು ಇರೋರು. ನಿನ್ ಗಂಡನ ಅಪ್ಪ ಅಮ್ಮ ಅಥವಾ ನಿನ್ನ ಅತ್ತೆ ಮಾವ ಇಲ್ವಾ? ಗೊತ್ತಿತ್ತು ಅವ್ರ ನಿಂತ ಮಾಡಿದ್ ಸರ್ ಅದು. ಅದನ್ನೇ ಹೇಳ್ತಾ ಇರೋದು ನಾನು. ಅವ್ರ ಅಪ್ಪ ಅಮ್ಮ ಅವ್ರು ಯಾರು ನಿನ್ಗೆ ಈಗ ಸಂಪರ್ಕದಲ್ಲಿ ಇಲ್ಲ? ಇಲ್ಲ ಸರ್, ಯಾರು ಅವ್ರ ಮನೆಯವ್ರು ಯಾರು ಇಲ್ಲ ಸರ್. ಮಾವನ ತಮ್ಮ ಅಣ್ಣ ಇವ್ರು ಈಗ ಎರಡನೇ ರಿಲೇಷನ್ ಅಂತಾರಲ್ಲ ಸರ ಇವಾಗ. ಅವ್ರು ಸರ ಅವ್ರಿಗೆ ಅವ್ರಿಗೆ ಕೇಳಿದಾಗ ಇವ್ರೆಲ್ಲಿ ಹೇಳ್ಬಿಡ್ತಾರೋ ಅನ್ನೋದಕ್ಕ ಎಲ್ಲಾ ಮುಚ್ಚಿಟ್ಟಾರ ಸರ್ ಅವ್ರು. ಆಯ್ತವ, ಈಗ ಅದು ಗೊತ್ತಾದಾಗ ನೀವು ಕೇಳಿದ್ರ ಏನು ಎತ್ತ ಅಂತ, ಅಥವಾ ಏನಾಯ್ತು ಆ ಸಮಯದಲ್ಲಿ? ಅಷ್ಟು ಗೊತ್ತಾದ್ಮೇಲೆ ನಮ್ಮ ಅಪ್ಪಾರು ಕಂಪ್ಲೇಂಟ್ ಅದು ಇದು ಅಂದ್ರ ಸರ, ನಂಗ್ ಕೊಡಕ್ ಹೋಗ್ಬಿಡ್ರಿ, ಕೊಟ್ರೆ ನಾನ್ ಸಾಯ್ತೀನಿ ನೋಡು ಅಂತಂದ್ ಹೇಳಿದ್ನೆ ಸರ್ ನಮ್ಮ ಅಪ್ಪಾರಿಗೆ. ನಾನ್ ಏನಾರ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಈಗ ಹೊಟ್ಟೆಗಿರೋದ್ ಹೆಣ್ಣು ಗಂಡು ಗೊತ್ತಿಲ್ಲ, ನನಗ್ 2 ಮಕ್ಳದು, ಅವ್ರು ಬಂದ್ರ ಸಾಕು ನನಗ, ಅವ್ರು ಇರ್ಲಿ ನಾನು ಇರ್ಲಿ, ಸುಮ್ನೆ ನನ್ನ ನೋಡ್ಕೊಂಡ್ ಹೋದ್ರ ಸಾಕು. ಈಗ ನೀ ಕಂಪ್ಲೇಂಟ್ ಕೊಟ್ಟು ಡಿವೋರ್ಸ್ ಆಗ್ಬಿಟ್ರ ಅವ್ರು ನನಗ್ ಸಿಗುದೇ ಇಲ್ಲಲ್ಲ, ಅವ್ರಿಂದ ನಾನ್ ಸಂಬಂಧನ ದೂರ ಮಾಡ್ಕೋಬೇಕಾಗುತ್ತಲ್ಲ. ಆ ಲೆವೆಲ್ಗೆ ನಾನು ಅದೇ ಥಿಂಕ್ ಮಾಡಿದ್ ಸರ್ ಆ ಸಿಚುವೇಶನ್ ಒಳಗೆ. ಬಟ್ ಇವತ್ತಿನ ಮಟ್ಟಿಗೆ ನನಗೆ ಇಷ್ಟೊಂದು ಒಳ್ಳೆ ಇದೈತಿ, ನಾನ್ ಬದುಕ್ತೀನಿ ಅನ್ನೋದು ಈಗ ಕಲ್ತೀನಿ ಸರ್ ನಾನು. ಆದ್ರೆ ಆ ಟೈಮ್ನಾಗ ನನ್ ತಲೆಯಾಗ ಓಡಿದ್ದಷ್ಟ, ನಾನು ಅವ್ರನ್ನ ಕಳ್ಕೋಬಾರ್ದು, ನನ್ ಬಿಟ್ಬಿಡ್ತಾರಲ್ಲ, ನನ್ ಮಕ್ಕಳ ನನ್ ಬಿಟ್ಬಿಡ್ತಾರಲ್ಲ, ಇದೊಂದಷ್ಟ ನನ್ ತಲೆಯಾಗ ಓಡಿದ್ ಸರ್. ಮುಂದೆ ಏನಾಗುತ್ತೆ ಏನಿಲ್ಲ ಅಂತ ಏನು ಗೊತ್ತಿಲ್ಲ. ಅದಾದ್ಮೇಲೆ ಅದು ಆಗಿಂದಾಗ ವಾಪಸ್ ಅವ್ರ ತಂಟೆಕ್ ನಾವ್ ಹೋಗ್ಲೇ ಇಲ್ಲ ಸರ್. ನಮ್ಮ ಅಪ್ಪಾರ್ ಕಳಿಸ್ಲೇ ಇಲ್ರಿ. ನಮ್ ಮನಿ ದೇವ್ರಂತಂದು ಒಂದ್ ದೇವಸ್ಥಾನ ಐತ್ ಸರ, ಅಲ್ಲಿ ಇವ್ರು ಬರ್ತಾರಂತ ನಾನ್ ಪ್ರತಿ ಅಮಾವಾಸ್ಯೆಗೂ ಹೋಗಿದ್ದೆ ನಾನು. ಅದು ನಮ್ಮ ಅಪ್ಪಾರ್ ಗೊತ್ತಾಗ್ಬಾರ್ದು, ಅಟ್ಲೀಸ್ಟ್ ಇವ್ರು ನೋಡಾಕಾದ್ರೂ ಸಿಗ್ತಾರೇನಂತ ಹೋಗಿದ್ದೆ ಸರ್. ನಮ್ಮ ಅಪ್ಪಾರಿಗೆ ಗೊತ್ತಾಗಿ ಅಲ್ಲಿನ ಹೋಗ್ಬೇಡ ಹಂಗಿಂಗ್ ಅಂತ ಹೇಳಿದ್ರು. ಅವ್ರೆಲ್ಲಾ ಅಷ್ಟೆಲ್ಲಾ ಮಾಡ್ಯಾರ, ಮತ್ತೆ ಯಾಕೆ ಹೋಗಿದ್ದಿ, ನಿನ್ ಪಾಡಿಗೆ ನೀ ಬದುಕದ್ ಕಲಿ, ನಿನ್ಗೆ ಆ ತರ ಎಲ್ಲ ಹೋಗೋದ್ ತಪ್ಪಾಗುತ್ತ, ನೋಡೋಣಂತ ಮುಂದೆ ಹೆಂಗ್ ಹಂಗ್ ಮಾಡಕ್ ಬರ್ತಂತ ಹೇಳಿದ್ರಿ ನಾವ್ ಅಪ್ಪಾರು. ಆವಾಗಿಂದ ಸುಮ್ನೆ ಬಿಟ್ಟು ನಾನ್ ಬೇರೆ ಅಳೋದು ಮಲ್ಕೊನೋದು ಇದೇ ಮಾಡ್ತಿದ್ದೆ ಸರ್. ಒಟ್ಟ ಹೆಂಗಾಗಿತ್ತಂದ್ರ ನನ್ ಚಿಮ್ನಿ ಕುಡಿದ್ರೆ ಸಾಯ್ತಾರ ಅಂತಂದು ನಾನ್ ಅನ್ಕೊಂಡಿನಿ, ಅದು ಸಾಯಲ್ಲ ಅಂತ ನಂಗೆ ಗೊತ್ತಿದ್ದಿಲ್ಲ ಸರ್. ಮನ್ಯಾಗ ಒಂದ್ ವಾಟರ್ ಬಾಟ್ಲಿ ಇರುತ್ತಲ್ಲ, ಅದ್ರ ತುಂಬಾ ಚಿಮ್ನೆ ಇಟ್ಟು ಅದನ್ನ ಕುಡ್ದಿದ್ದೆ ಒಂದ್ಸರಿಗೆ. ಏನ್ ಕುಡ್ದಿದ್ರಿ? ಸೀಮೆ ಎಣ್ಣೆ ಸರ್, ಸೀಮೆ ಎಣ್ಣೆ. ಅದನ್ನ ಕುಡಿದು ಸಾಯ್ತೀನಿ ಅಂತ ನನಗ ಅನ್ಕೊಂಡು ನಾನ್ ಕುಡ್ದಿದ್ದೆ ಸರ್. ಅದನ್ನ ನನ್ಗೆ ಏನೂ ಆಗ್ಲಿಲ್ರಿ, ವಾಂತಿ ಆತಷ್ಟ. ರಾತ್ರಿ ಕರ್ಕೊಂಡೋಗಿ 2 ದಿನ ಆರಾಮ್ ಮಾಡ್ಕೊಂಡು ಬಂದ್ರು. ಆವತ್ತಿಂದ ನಮ್ಮಪ್ಪ ಹೇಳಿದ್ದು, ನೋಡಮ್ಮ ನಿನಗಿನ್ನ ಚಿಕ್ಕ ವಯಸ್ಸು, ನಿನಗ ಅವ್ರು ಬೇಕು ಅಂತ ಅನ್ಸ ಸಹಜ, ಯಾಕಂದ್ರೆ ನಿನ್ಗಿನ್ನೂ ಏಜ್ ಐತಲ್ಲ, ನನ್ ಗಂಡ ಬೇಕು ಅಂತ ಅನ್ಸ ಸಹಜ. ಆದ್ರ ಅವ್ರು ಬೇಕು ಅಂತ ನೀನ್ ಅನ್ಕೋಬೇಡ. ನೀನು ಒಂಟಿಯಾಗಿ ನೀನ್ ಅವ್ರ ಮನೆಗಿದ್ದಾಗ ನಿನಗ ಅವ್ರು ಸರಿಯಾಗಿ ನೋಡ್ಕೊಂಡಿಲ್ಲ. ಈಗ ಇನ್ನೊಬ್ಬಕಿ ಅದಾಳಂದ್ರ ನೀನ್ ಹೋದ್ರ ಅಲ್ಲೇ ಸರಿ ಇರಲ್ಲ. ನಾನ್ ಕಳ್ಸಕ್ ತಯಾರಿಲ್ಲ. ನಾನ್ ಇಲ್ಲಿ ತನಕ ದುಡಿತೀನಿ, ಅಲ್ಲಿ ತನಕ ನೀನ್ ಚೆನ್ನಾಗ್ ನೋಡ್ಕೊಂತೀನಿ. ಅಷ್ಟ್ರೊಳಗ ನಿನ್ ಮಕ್ಕಳು ಸಾಕುವಷ್ಟು ನಿನಗ ಧೈರ್ಯ ಬರ್ಬೇಕು.
ನೀನ್ ದುಡಿಬೇಕು, ನಿನ್ ಮಕ್ಕಳು ನೋಡ್ಕೊಂಡು ಹೋಗ್ಬೇಕು, ವಾಪಸ್ ಅಲ್ಲಿ ಅಲ್ಲ ಅಂದ್ಮೇಲೆ ಅಲ್ಲಿ ಕಾಲ್ ಇಡ್ಬಾರ್ದು ಅಂತಂದ್ ನಮ್ಮ ಅಪ್ಪ ನನಗ ಸ್ಟ್ರಿಕ್ ಆಗಿ ಹೇಳಿದ್ರು ಸರ್ ಮನ್ಯಾಗ. ಅವಾಗಿಂದ ಸ್ವಲ್ಪ ದಿನ ನಾ ಅಳೋದು ಮಕ್ಕೊನೋದು. 2ನೇ ಡಿಲಿವರಿ ಆಯ್ತು ಸರ್. ಡಿಲಿವರಿ ಆಗಿಂದ 9 ತಿಂಗಳು ಇದ್ಲ ಸರ್ ನನ್ ಮಗಳ. 9 ತಿಂಗಳು ಇದ್ದಾಗ ನಾನು ಈ ಅಂಗಡಿಗೆ ಸೇರ್ಕೊಂಡೆ ಸರ್, ಟೈಲರಿಂಗ್ ಅಂಗಡಿಗೆ. ಅಲ್ಲೇ ಈಗ ಒಂಥರ ಮಾನಸಿಕ ಆದಳ ಅಂತಲ್ಲಿ 4 ಮಂದಿ ಇದ್ದಲ್ಲಿ ನನ್ ಮಗಳಿಗೆ ಕಳ್ಸಿದ್ರ ನನ್ ಮಗಳು ಚೇಂಜ್ ಆಗ್ಬೋದು. 4 ಮಂದಿ ನೋಡ್ಕೊಂತ ಅಲ್ಲಿ ಕೆಲ್ಸ ಮಾಡ್ಕೊಂತ ಈಕಿ ಮೈಂಡ್ ಆ ಕಡೆ ಹೋಗುತ್ತ, ಇಲ್ಲಾಂದ್ರ ಮನೆ ಬರೀ ಅದನ್ನ ನೆನ್ಸ್ಕೊಂತ ಕುಂದಿರ್ತಾಳ, ಈಕಿನ ಅಲ್ಲಿ ಕಳ್ಸಣ ಅಂತ ನಾವ್ ಅಪ್ಪಾರು ಥಿಂಕ್ ಮಾಡ್ಯಾರ ಸರ್, ನಮ್ಮ ಅಪ್ಪ ನಮ್ಮ ಅವ್ವ ಕುಂತ. ಅಲ್ಲಿಂದ ಅಲ್ಲಿ ಕಳ್ಸಿರ್ ಸರ. ಅಲ್ಲಿಂದ ನನ್ ಲೈಫ್ ಚೇಂಜ್ ಆತ್ ಸರ ನಿಜವಾಗ್ಲೂನು. ಅಲ್ಲಿ ಹೋಗಿದ್ದಕ್ಕೂ ಅಲ್ಲಿ ನಾನು ವಿದ್ಯೆ ಕಲ್ಸಿದ್ ನನ್ ಗುರುಗಳಿಗೂ ನಾನ್ ನಿಜವಾಗ್ಲೂನು ಎಷ್ಟು ಪುಣ್ಯ ಮಾಡಿ ಅಂತವ್ರತಲ್ಲ ನಾನು ಹೋಗಿ ಕೆಲ್ಸ ಕಲ್ತೀನಿ ಅನ್ನೋದಕ್ ನಂಗೆ ಬಾಳ ಹೆಮ್ಮೆ ಐತ್ ಸರ್. ಇವತ್ತಿಗೂನು ಅವ್ರ ನೆನ್ಸಿ ಊಟ ಮಾಡ್ತೀನಿ ನಾನು. ಅಲ್ಲಿ ಹೋದಾಗ ನನ್ಕಿನ ಬಾಳ ಕಷ್ಟದಾಗಿರೋರು ಇದ್ರು, ಗಂಡ ಇಲ್ದೇ ಇರೋರು ಅಥವಾ ಗಂಡ ಇದ್ದನು ನೋಡ್ಕೊಲಾರ್ದರು. ಈಗೆಲ್ಲ ನಿಮ್ ಕತೆ ಕೇಳ್ತೀನಲ್ ಸರ ವಿಡಿಯೋದಲ್ಲಿ, ಆತರ ಇರೋರು ಬಾಳ ಮಂದಿ ಇದ್ರು. ಅವ್ರು ನೋಡಿದಾಗ ನನಗೇನ್ ಅನ್ಸಿತ್ತು, ನಂದ ಒಂದ್ ದೊಡ್ಡ ಕಷ್ಟ ಅನ್ಕೊಂಡಿದ್ದೆ, ನನ್ಕಿನ್ನು ಕಷ್ಟ ಐತಲ್ಲಪ್ಪ ಇವ್ರದ್ದು, ನಾನ ಎಷ್ಟೋ ಬೆಟ್ರ್ ಅಲ್ಲ, ನಾನ್ ಚಲೋ ಅದೀನ್ ಬಿಡು, ನಾವಪ್ಪ ಹೇಳ್ದು ಕರೆಕ್ಟ್ ಐತಿ ಅಂತ ಅನ್ಕೊಂಡು ನಾ ಕೆಲ್ಸ ಕಂಟಿನ್ಯೂ ಮಾಡಿದ್ ಸರ್. ಒಂದ್ 3 ತಿಂಗಳಾತ್ ನನಗ್ ಕಲಿಯಾಕ. ನಾವ್ ಅಪ್ಪಾರಂದ್ರು ಕೆಲ್ಸ ಕಲ್ತು ನಾ ಡೈಲಿ ಹೋಗೋದು ಬರೋದು, ನಮ್ಮ ಹಳ್ಳಿ ಸರ ಗಜನಗರದಿಂದ ಅಲ್ಲಿಂದ ಹೋಗೋದು ಬರೋದು ಮಾಡ್ಬೇಕಾದ್ರ ನಾವ್ ಅಪ್ಪಾರ ಒಂದ್ ಮಾತ್ ಹೇಳ್ದೆ ಸರ, ನೋಡು ನಿನಗ ಕಂಡಿದ್ದೆಲ್ಲ ಇಷ್ಟ ಪಡೋ ವಯಸ್ಸು ನಿಂದು, ನಿನ್ ಕಣ್ಣಿಗೆ ಏನ್ ಕಾಣುತ್ತ ಅದನ್ನೆಲ್ಲ ನನಗ್ ಬೇಕು ಅನ್ನೋ ವಯಸ್ಸು ನಿಂದು. ನಿನ್ನ ನೀರ್ಗೆ ನಿನ್ನಂತಲ್ಲಿ ಇಟ್ಕೊಂಡು ಮೈಯೆಲ್ಲ ಕಣ್ಣಾಗಿ ಇಟ್ಕೊಂಡು ಯಾವ್ದನ್ ಮಾಡ್ಬೇಕು ಯಾವ್ದನ್ ಮಾಡ್ಬಾರ್ದು ಅದನ್ನೆಲ್ಲ ತಿಳ್ಕೊಂಡು ನೀನ್ ಕೆಲ್ಸಕ್ ಹೋಗ್ಬೇಕು ಬರ್ಬೇಕು ಅಷ್ಟೇ. ನೀನ್ ಕಂಡಿದ್ದೆಲ್ಲ ಇಷ್ಟ ಪಡುವಂತ ವಯಸ್ಸು, ನೀನ್ ಯಾವ್ದ್ ಮಾಡ್ತಿ ಯಾವ್ದ್ ಬಿಡ್ತಿದಿ, ಯಾವ್ದ್ ಮಾಡಿದ್ರು ಸರಿ ಯಾವ್ದ್ ಮಾಡಿದ್ರು ತಪ್ಪು, ಅದನ್ನ ನೀನ್ ಎಚ್ಚರದಲ್ಲಿ ಇಟ್ಕೊಂಡು ಮೈಯೆಲ್ಲ ಕಣ್ಣಾಗಿ ಇಟ್ಕೊಂಡಿರ್ಬೇಕು. ಹೆಣ್ಮಕ್ಳಂದ್ರ ಒಂದ್ ಹರಿದ ಹೆಣ್ಮಕ್ಳಂದ್ರ ಮೈ ತುಂಬಾ ಕಣ್ಣಿರ್ಬೇಕು. ನಿನ್ ನೀರ್ಗಿ ನಿನ್ನಂತಲ್ಲಿ ಇಟ್ಕೊಂಡು ನೀವ್ ಹೋಗಮ್ಮ ಬಾ, ನಿನ್ ತಲಾಗ ನಿನ್ ಮಕ್ಳಿಗೆ ಏನಾದ್ರು ಒಂದ್ ಭವಿಷ್ಯ ರೂಪಿಸ್ಬೇಕ್ ಅನ್ನೋದ್ ಒಂದ್ ಬಿಟ್ರೆ ಬೇರೆ ಏನು ಇರಬಾರ್ದು, ಯಾವ್ದು ಥಿಂಕ್ ಮಾಡ್ಬಾರ್ದು, ಜೊತೆಗ್ ನಾನ್ ಅದೀನಿ ಅಂದ್ರ ಸರ್ ನಾವ್ ಅಪ್ಪಾರ. ಒಂದಿಷ್ಟ್ ದಿನ ನನ್ಗ ಈಗ ಅಪ್ಪಾರ್ ಕೆಲ್ಸ ಮಾಡಲ್ ಸರ, ಅವ್ರನ್ನ ನಾನ ನೋಡ್ಕೊಂತೀನಿ, ನನ್ಗ ಆ ಖುಷಿ ಐತ್ ಸರ್. ನನ್ ತಾಯಿ, ನನ್ ತಂದೆ, ನಾನು, ನನ್ 2 ಮಕ್ಳು, ಇಷ್ಟ ನನ್ ಪ್ರಪಂಚ. ಅಣ್ಣ ತಮ್ಮ ಯಾರು ಇಲ್ಲ? ಅಣ್ಣ ಅದನ್ ಸರ, ಅವನ್ ಅಷ್ಟ್ ಸರಿಯಾಗಿ ನೋಡ್ಕೊಳಲ್ಲ ಸರ್. ನೋಡ್ಕೊಳಲ್ಲ ಅನ್ನಕ್ಕಿಂತನೂ ಕಾಳಜಿ ಇಲ್ಲ. ತಂದೆ ತಾಯಿಗೆ ಏನಾದ್ರು ಆದ್ರ ನೋಡ್ಕೋಬೇಕು ಮಾಡ್ಬೇಕು, ನಾವ್ ಅಪ್ಪನ್ ದುಡ್ಯಾಕ್ ಕಳಿಸ್ಬಾರ್ದು, ನಾವ್ ಅಪ್ಪಾರ್ಗೆ ಇಷ್ಟ ದಿನ ದುಡ್ದಾರ ಇನ್ಮ್ಯಾಗ ಏನು ಕೆಲ್ಸ ಹಚ್ಬಾರ್ದು, ಈ ತರ ಮೈಂಡ್ ಸೆಟ್ ಇಲ್ಲ ಸರ್ ಅವ್ರಿಗೆ. ಯಾಕಂದ್ರ ಅವ್ರು ಹೆಚ್ಚಾಗಿ ನನ್ ಜೊತೆ ಇರೋದಕ್ಕ ಅವ್ರಿಗೆ ಒಂಥರ ಜಲಸ್. ಅವ್ರಿಗೆ ಅನ್ನಕ್ಕಿಂತ ಅವ್ರ ಮಿಸ್ಸಸ್ನ ಹಂಗಾದರ್ ಸರ್, ಅದಕ್ಕೇನಾರ ಅವ್ರ ಹಂಗಾದಾರ ಏನ, ಆದ್ರೆ ಏನಾದ್ರು ಆದ್ರಾಗ ನಾ ಫಸ್ಟ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ ಸರ್. ಏನಾರು ಇವ್ರಿಗೆ ಹಿಂಗಾಗೈತಿ, ಹಿಂಗಿಲ್ಲ, ಕರ್ಕೊಂಡ್ ಹೊಂಟೀನಿ, ತೋರ್ಸ್ಕೊಂಡ್ ಬರ್ತೀನಿ ಅಂತಂದಾಗ ಮಗನಾಗಿ ಅವನು ಬರ್ಲಿ ಅನ್ನೋ ಒಂದ್ ಉದ್ದೇಶಕ್ ನಾ ಎಲ್ಲಾ ಹೇಳೇ ಮಾಡ್ತೀನಿ ಸರ್. ಆದ್ರೂ ನನ್ ಜೊತೆ ಇರೋದ ನನ್ ಜೊತೆ ಜಾಸ್ತಿ ಇರ್ತಾರ ಸರ್. ಅವ್ರ ಜೊತೆ ಸ್ವಲ್ಪ ದಿನ ಹೋಗ್ತಾರ, ಆದ್ರೆ ನನ್ ಜೊತೆನೂ ಜಾಸ್ತಿ ಇರ್ತಾರ ಸರ್. ಬಟ್ ಈಗ ಬಂದು ಮತ್ತೆ ಗಂಡನ ಊರಲ್ಲೇ ಅಂದ್ರೆ ಎಲ್ಲಿ ನಿಮ್ಮ ಅವನತಿ ಶುರುವಾಯ್ತು ಅಲ್ಲೇ ಬಂದು ಅಲ್ಲೇ ಬಂದ್ ಸರ್. 14 ವರ್ಷ ಅಲ್ಲಿ ಕೆಲ್ಸ ಮಾಡಿದ್ವಿ ಸರ್. ಕರೆಕ್ಟ್ ಆಗಿ ಎಲ್ಲಾ ತಿಳ್ಕೊಂಡ್ ಬಂದು ಮತ್ತೆ ನನ್ ಗಂಡನ್ ಮನೆ ಎಲ್ಲಿತ್ತು ಅಲ್ಲಿ ಬಂದು ಒಂದಿನ ನೋಡ್ಕೊಂಡ್ ಹೋದೆ ಸರ್. ಎಲ್ಲಾನು ಸಂಡೇ ದಿನ ಬಂದ್ ಎಲ್ಲಾ ನೋಡ್ಕೊಂಡ್ ಹೋದೆ. ಇಲ್ಲಿ ಯಾರು ಅಷ್ಟು ಒಳ್ಳೆ ಟೇಲರ್ ಇದ್ದಿದ್ದಿಲ್ಲ ಸರ್. ನಂದು ಸ್ಟಿಚಿಂಗ್ ಚೆನ್ನಾಗೈತ್ ಸರ್. ಈ ಫ್ಯಾಷನ್ ಟೈಪ್ ಬ್ಯೂಟಿಕ್ ಈ ತರ ಎಲ್ಲಾ ಇರ್ತೈತಲ್ ಸರ್ ದೊಡ್ಡ ಸಿಟಿ ಒಳಗ, ಆ ಲೆವೆಲ್ಗೆ ನಂದು ಕೆಲ್ಸ ಚೆನ್ನಾಗೈತ್ ಸರ್. ಹಿಂಗಾಗಿ ಆ ಲೆವೆಲ್ ಕೆಲ್ಸ ಮಾಡೋರು ಇಲ್ಲಿ ಯಾರು ಇಲ್ಲ ಅಂತ ನನಗ್ ಗೊತ್ತಿತ್ತು ಸರ್. ನೋಡ್ಕೊಂಡ್ ಹೋಗಿದ್ನಲ್ಲ, ನನಗೊಂದು ಥಾಟ್ ಬಂತು, ಇಲ್ಲಿ ಹಾಕಿದ್ರೆ ನನ್ ಕ್ಲಿಕ್ ಹಾಕಿನಿ ಅನ್ನೋದು ನನಗ ಗೊತ್ತಾದ್ ಸರ್. ಗೊತ್ತಾಗಿಂದ ಹಾ ಸರ್. ಮತ್ತೆ ಒಂದು ನನಗಿಲ್ಲಿ ಯಾರಾದ್ರೂ ಒಬ್ರು ಅಂಗಡಿ ಕೊಡ್ಸೋದು ಬೇಕಲ್ಲ. ಒಂದ್ಸರಿಗೆ ನಮ್ ಮನೆಯವ್ರ ರಿಲೇಷನ್ ಇಲ್ಲಿ ಅದಾರ ಸರ್. ಅವ್ರ ಮನೆಗೆ ನಾ ಪ್ರೆಗ್ನೆಂಟ್ ಇದ್ದಾಗ ಊಟಕ್ ಕರ್ಕೊಂಡ್ ಬಂದಿದ್ರು ಸರ್ ನಮ್ಮ ಮನೆಯವ್ರು. ಅವ್ರದ್ ಅಡ್ರೆಸ್ ನನ್ಗ್ ಗೊತ್ತಿತ್ತು ಸರ್. ಆ ಅಡ್ರೆಸ್ ಇಟ್ಕೊಂಡು ಇಲ್ಲಿ ಬಂದ್ ಕೇಳಿದಾಗ ಅವ್ರ ಮನಿ ತೋರ್ಸಿದ್ರು ಸರ್ ನನಗ. ಅವ್ರ ಮನಿಗ್ ಹೋಗಿ ಹಿಂಗಿಂಗ್ರಿ ಅಂತ ಹೇಳ್ಕೊಂಡಾಗ ಅವ್ರು ನಮ್ ಕಾಸ್ಟ್ ಅಲ್ಲ, ಸ್ವಲ್ಪ ನಮ್ ಕಾಸ್ಟ್ ಅಂತ ನನಗ್ ಹಚ್ಕೊಂಡ್ರು ಅಥವಾ
ಅವ್ರ ಕಡೆ ರಿಲೇಷನ್ ಗೊತ್ತಿರೋರಂತ ಹಚ್ಕೊಂಡ್ರೆ ಗೊತ್ತಿಲ್ಲ, ಆದ್ರೆ ನನಗ್ ಒಳ್ಳೇದ್ ಮಾಡಿದ್ರು ಸರ್. ಇಂತಲ್ಲಿ ಮಳಿಗೆ ಅದಾವು, ನಾವು ಕೊಡಿಸ್ತೀವಿ ಬರ್ರಿ ಅಲ್ಲಿ ಮಾಡ್ಕೊಂಡು ಹೋಗಮ್ಮ ಚೆನ್ನಾಗಿ ಆಗತ್ತಾ ಅಂತಂದ್ರ ಸರ್. ಇವತ್ ಅವ್ರನ್ನು ನಾನು ನೆನೆಸಿ ಊಟ ಮಾಡ್ತೀನಿ ಸರ್. ನಿಜವಾಗ್ಲು ನನಗ ಏನೋ ಒಂದ್ ಜೀವನ ಕಟ್ಕೋಬೇಕಂತ ಆಸೆಯಿಂದ ಬಂದಾಗ ನನಗ್ ಒಂದ್ ದಾರಿ ತೋರ್ಸರ್ ಸರ್ ಅವರು. ಅದನ್ನೆಲ್ಲ ಒಂದ್ ದಿನ ಮಳ್ಗಿ ನೋಡ್ಕೊಂಡ್ ಹೋದೆ ಸರ್. ಒಂದ್ ಸಂಡೆ ಬಂದು ಸ್ವಚ್ಛ ಮಾಡಿ ಹೋದೆ. ಒಂದ್ ಸಂಡೆ ಬಂದು ಅಲ್ಲಿ ಒಂದ್ ವಾರ ದುಡ್ದಿದ್ದು 850 ರೂಪಾಯಿ ನಮ್ ಬಾಸ್ ಕಡೆ ಪೇಮೆಂಟ್ ಇಸ್ಕೊಂಡಿನ್ ಸರ್. 8,500 ರೂಪಾಯಿ ನಾನು ಅವ್ರಿಗೆ ಕೊಡೋ ಬಾಕಿ ಇತ್ತು ಸರ್. 8,500 ಹಿಂಗ್ ಕೊಟ್ಟಿನಿ. ನಂದು ಆ ವಾರದ 850 ರೂಪಾಯಿ ದುಡ್ಡು ಇಸ್ಕೊಂಡಿನಿ. ಅವತ್ತೇ ಬಂದ್ ಯುಗಾದಿ ಪಾಡ್ಯ ದಿನ ನಂದ್ ಅಂಗಡಿ ಓಪನಿಂಗ್ ಮಾಡಿನ್ ಸರ್. ಆಗ್ಲವ ಬಹಳ ಬಹಳ ಖುಷಿ. ಅಂದರೆ ಅವತ್ತು ಗಂಡ ಹೀಗೆ ಇನ್ನೊಂದು ಮದುವೆಯಾಗಿದ್ದಾರೆ ಅಂತ ಗೊತ್ತಾದಾಗ ತಂದೆ ಕಂಪ್ಲೇಂಟ್ ಕೊಡೋ ವಿಚಾರವಾಗಿ ಮಾತಾಡಿದ್ರು. ಮತ್ತು ನೀವು ಹೇಳಿದ್ರಿ ಇಬ್ಬರು ಹೆಂಡತಿದಿರೋ ಹೆಣ್ಮಕ್ಳು ಎಷ್ಟು ಜನ ಇಲ್ಲ, ಏನೋ ತಪ್ಪ ಆಗ್ಬಿಟ್ಟಿದೆ, ನನ್ನ ಗಂಡ ನನಗೆ ಬೇಕು, ಅವಳು ಇರಲಿ, ನಾನು ಅಲ್ಲೇ ಬದುಕೊಂಡು ಹೋಗ್ತೀನಿ ಅಂತ ಏನು ಒಂದು ಚಿಕ್ಕ ಮೋಹದಿಂದ ಆಡಿದ ಮಾತು ಒಂದು ವೇಳೆ ಸತ್ಯ ಆಗ್ಬಿಟ್ಟಿದ್ರೆ ನಿನ್ನ ಬದುಕು ನರಕ ಆಗ್ಬಿಡೋದು. ನಿಜ ಸರ್, ನಿಜ. ಇಷ್ಟೆಲ್ಲ ಕಷ್ಟ ಅನುಭವಿಸ್ತಿದ್ದಿಲ್ಲ. ಇವತ್ತು ಬೇರೆಯವರ ಬಟ್ಟೆಯನ್ನು ಹೊಲಿತಾ ನಿನ್ನ ಹರಿದಿರುವ ಬದುಕನ್ನು ಹೊಲ್ಕೊಳ್ತಾ ಇದೀಯಾ, ಹೌದಲ್ಲ? ನೀನು ಬಟ್ಟೆ ಮಾತ್ರ ಹೊಲಿತಾ ಇಲ್ಲ, ನಿನ್ನ ಬದುಕನ್ನು ಹೊಲ್ಕೊಳ್ತಾ ಇದೀಯಾ. ಈ ಹೊರಗಿಂದ ಬಟ್ಟೆ ತಗೊಂಡು ಬರೋರು ನೆಪ ಅಷ್ಟೇ. ನಿಜ ಸರ್. ಅವ್ರ ಬಟ್ಟೆ ಕೊಟ್ರೆ ನಿನ್ನ ಬದುಕಿನ ಬಟ್ಟೆ ಕೂಡುತ್ತೆ, ಅವರ ಬಟ್ಟೆ ಕೊಡ್ಲಿಲ್ಲ ಅಂದ್ರೆ ನನ್ನ ಬದುಕಿನ ಬಟ್ಟೆ ಹರಿಯುತ್ತೆ. ಅಂದ್ರೆ ನನ್ನ ಮಿಷಿನ್ ಅಥವಾ ಆ ಸ್ಟಿಚಿಂಗ್ ಮಿಷಿನ್ ಹೊಲಿತಾ ಇರೋ ಆ ಒಂದೊಂದು ದಾರವೂ ಕೂಡ ಅವ್ರ ಬಟ್ಟೆಯನ್ನು ಹೊಲಿಯೋದ್ರ ಜೊತೆ ನನ್ನ ಬದುಕಿನ ಬಟ್ಟೆ, ನನ್ನ ಹರಿದಿರೋ ಬದುಕನ್ನು ಅಥವಾ ಹೊಲ್ಕೊಂಡು ಹೋಗ್ತಾ ಇದೆ. ಆ ಸಮಯದಲ್ಲಿ ನೋಡು ತಾಯಿ, ಅದೊಂದು ಚಿಕ್ಕ ಏಜು ಅಥವಾ ಇಲ್ಲ ನನ್ನ ಗಂಡ ನನಗೆ ಬೇಕು ಅಂದರೆ ಈ ಹಿರಿಯರಿಗೂ ಮತ್ತು ಆ ವಯಸ್ಸಲ್ಲಿ ಆಡೋ ಮಾತುಗಳಿಗೂ ಏನು ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಅದು ಇವತ್ತು ನಿಮ್ಗೆ ಅಕ್ಷರಶಃ ಅರ್ಥವಾಗ್ತಾ ಇದೆ. ಒಂದು ವೇಳೆ ಅಲ್ಲಿ ಹೋಗಿ ಆ ಹೆಂಡತಿ ಹತ್ರ ಕೈ ಕಾಲು ಹಿಡಿದು, ಅಯ್ಯೋ ನನ್ನ ಗಂಡ ನನಗೆ ಮುಖ್ಯ, ನೀನು ನನ್ನ ಗಂಡನ ಜೊತೆ ನಿಂತ್ಕೋ, ಕೂತ್ಕೋ, ಮಲ್ಕೋ, ಏನಾದರೂ ಮಾಡ್ಕೋ, ನನ್ನನ್ನು ಒಂದು ಮನೆಯಲ್ಲಿ ಮೂಲೆಯಲ್ಲಿ ನನಗೆ ಅವಕಾಶ ಕೊಟ್ಬಿಡಿ, ನನ್ನ ಗಂಡ ಮುಖ್ಯ, ಈ ಮಟ್ಟಿಗೆ ಸ್ವಾಭಿಮಾನ ಕಳ್ಕೊಂಡು ಒಂದು ಹೆಣ್ಣು ಮಗಳಾಗಲಿ ಗಂಡು ಮಕ್ಕಳಾಗಲಿ ಬದುಕಬಾರ್ದು. ಆಯಿತಾ? ಅವತ್ತು ಸ್ವಲ್ಪ ರಿಸ್ಕ್ ತಗೊಂಡಿದ್ದಕ್ಕೆ ಅವತ್ತು ನನಗನ್ಸುತ್ತೆ ನಿನ್ನ ಹೃದಯ ಸಿಂಹಾಸನದಲ್ಲಿ ಒಬ್ಬ ತಂದೆಯಾಗಿ ನನ್ನ ಶಕ್ತಿ ಇರೋವರೆಗೂ ನಿನ್ನನ್ನು ನಾನು ಗಾರೆ ಕೆಲಸ ಮಾಡಿ ಅಥವಾ ನನ್ನ ಶಕ್ತಿ ಇರೋವರೆಗೂ ನಿನ್ನನ್ನು ನೋಡ್ಕೊಳ್ತೀನಿ ಅಂತ ಆ ತಂದೆಯಿಂದ ಒಂದು ಮಾತು ಬಂತಲ್ಲ, ಅದ್ರ ಬದಲು ಅಯ್ಯೋ ಇವಳು ಮದುವೆ ಮಾಡಿಕೊಟ್ಟು ಹಾಳಾದವಳು ಇಲ್ಲಿ ಬಂದು ಮತ್ತೆ ಏನೇನೋ ಮಾಡ್ಕೊಂಡು ಕೂತಿದ್ದಾಳೆ, ನಮ್ಮ ಜೀವನ ಹಾಳಾಗೋಯ್ತು ಇವಳು ನೋಡಿ 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 ಅಂದರೆ ಈ ಮಾತುಗಳು ಬಂದುಬಿಟ್ಟಿದ್ರೆ ಗಂಡನ ನೋವು ಒಂದು ಕಡೆ, ತವರು ಮನೆಯ ಅಂದರೆ ಒಂದು ಹೆಣ್ಣು ಕೆಟ್ಟು ನಿಂತಾಗ ತವರು ಮನೆಯೂ ಹಂಗಿನ ಮಾತು, ನೋವಿನ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಆ ಹೆಣ್ಣು ಕೆರೆನೋ ಬಾವಿನೋ ನೋಡ್ಕೊಳ್ಬೇಕು. ಆದರೆ ನಿನ್ನ ಬದುಕಲ್ಲಿ ಗಂಡನ ವಿಚಾರ ಸ್ವಲ್ಪ ಹದಗೆಟ್ಟಾಗ ಇಲ್ಲಿ ಅಪ್ಪ ಅಥವಾ ತವರು ಮನೆ ಅನ್ನೋದು ಬಡತನ ಇರ್ಬೋದು, ಆದರೆ ಅವರ ಹೃದಯದಲ್ಲಿ ಮಗಳು ಅನ್ನೋ ಭಾವನೆ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ, ಹೌದು ಕುಲದ ದೃಷ್ಟಿಯಿಂದ ಅದು ಹೊರಗೆ, ತಂದೆಯ ಅರಮನೆಯಿಂದ ಯಾಗೆ ಹೊರಗೆ ಮಾಡೋದು ಅದನ್ನು? ಅದು ಹಾಗಾಗಲಿಲ್ಲ. ತಂದೆ ಮತ್ತದೇ ಮಗಳು ಅನ್ನೋ ಭಾವನೆಯಲ್ಲಿ ಮತ್ತದೇ ಮದುವೆಗೆ ಮುಂಚೆ ಏನು ಮನೆಯಲ್ಲಿ ಆಡ್ಕೊಂಡು ಬೆಳ್ಕೊಂಡು ಮಗಳಿದ್ಲೋ ಅದೇ ಮಗಳನ್ನು ಒಂದು ಮಗು ಇತ್ತಷ್ಟೇ ಎಕ್ಸ್ಟ್ರಾ. ಅಂದರೆ ನಾನೇನು ಹೇಳ್ತೀನಿ, ನಾಳೆ ದಿನ ಏನೋ ನನ್ನ ಮಗಳಿಗೇನೋ ಒಂದು ಕೆಟ್ಟಗಳಿಗೆ ಬಂತು ಅನ್ನೋ ಕಾಲದಲ್ಲಿ ನನ್ನ ತಂದೆ ನನ್ನ ಜೊತೆ ಹೇಗೆ ನಡ್ಕೊಂಡ್ರು ಕಷ್ಟ ಕಾಲದಲ್ಲಿ ನಾನು ಹಾಗೆ ಅವ್ರ ಜೊತೆ ನಡ್ಕೊಳ್ಬೇಕು. ಅಂದ್ರೆ ನಾವು ಕಲಿಬೇಕಾಗಿರೋ ಪಾಠ ಅಷ್ಟು. ಎಷ್ಟು ಸ್ವಾಭಿಮಾನದಿಂದ ಬದುಕೋದನ್ನ ಕಲ್ಸಿದ್ರು ಅಂದ್ರೆ ಸರ್ ನಮ್ ತಂದೆ ನನಗ ನಿಜವಾಗ್ಲು ಒಂದು ಹೆಣ್ಣು ಅಂದ್ರೆ ಹೆಂಗಿರ್ಬೇಕು, ಹೆಂಗ್ ಹೋಗ್ಬೇಕು, ಹೆಂಗ್ ಬರ್ಬೇಕು, ಹೆಂಗ್ ದುಡಿಬೇಕು, ಅವ್ರ ನೋಡಕ ಒಂಥರ ಸಿಂಪಲ್ ಆಗಿ ಈ ಮನುಷ್ಯನ ಅನ್ನೋ ತರನ ಅವ್ರು ನೋಡಕ ವ್ಯಕ್ತಿತ್ವ ಆ ತರ ಇತ್ ಸರ. ಬಟ್ ಅವರಲ್ಲಿರೋ ಈ ಗುಣಗಳು ಈ ತರ ನಮ್ಗೆ ಹೇಳ್ಕೊಟ್ಟಿರೋ ಒಂದೊಂದ್ ಮಾತು ಅಂದ್ರೆ ನಿಮ್ ದೊಡ್ಡತನ ನೋಡಿ. ಹೀಗೆ ನಿಮ್ಗೂ ಕೆಟ್ಲಿಕ್ಕೆ ಏನ್ ಬೇರೆ ಗಂಡಸರು ಸಿಗ್ತಾ ಇರ್ಲಿಲ್ಲ ಅಂತ ಅಲ್ಲ ಅಲ್ವನವಾ, ಅಂತ ಕೆಟ್ಟ ದಾರಿಗಳು ಹೆಜ್ಜೆಗೂ ಇದ್ದು. ಆದ್ರೆ ಇಲ್ಲಿ 2 ಮಕ್ಕಳನ್ನ ಕಟ್ಟಿಕೊಂಡು ಮತ್ತೆ ಅಂದ್ರೆ ನನಗೆ ಸಿಕ್ಕರು ಸಿಗಲಿಲ್ಲ ಅಥವಾ ನನಗೆ ಆಪರ್ಚುನಿಟಿ ಬಂತು ಬರಲಿಲ್ಲ ಅನ್ನೋದು ವಿಚಾರ ಅಲ್ಲ. ಆದರೆ ಅದು ಕೆಟ್ಟದ್ದು ಅಥವಾ ಆ ದಾರಿಯಲ್ಲಿ ಹೋದರೆ ನನ್ನ ಬದುಕು ಕೆಟ್ಟ 3 ದಿನ ಅಂತ ನನಗೆ ಗೊತ್ತಿತ್ತು. ಅಂದರೆ ಅದು ಗೊತ್ತಾಗಬೇಕಂದ್ರೆ ಒಂದು ಸಂಸ್ಕಾರ ಬೇಕು.
ನಿಜ ಸರ್, ನಿಜ ಆ, ಸರ್, ಹಾಗೆ ನಿಜ ಸರ್. ಚೆನ್ನಾಗಿ ಯೌವನದಲ್ಲಿ ಅಥವಾ ಸೌಂದರ್ಯ ತುಂಬಿದ ಕಾಲದಲ್ಲಿ ಯಾವ ಹೆಣ್ಣು ತಗ್ಗಿ ಬಗ್ಗೆ ನಡೀತಾಳೋ, ಸೌಂದರ್ಯ ನಿಜ ಸರ್, ಮಾಸಿದ ಮೇಲೆಯೂ ಅವಳಿಗೆ ಸಮಾಜದಲ್ಲಿ ಬಹಳ ದೊಡ್ಡ ಗೌರವ ಇರುತ್ತೆ. ನಿಜ ಯಾರು ಸರ್, ನಿಜ. ಸೌಂದರ್ಯವಿದ್ದ ಕಾಲದಲ್ಲಿ ಅಥವಾ ಯೌವನವಿದ್ದ ಕಾಲದಲ್ಲಿ ಅದೇ ಯೌವನವನ್ನು ಯಾವ ಹೆಣ್ಣು ಬಂಡವಾಳ ಮಾಡಿಕೊಂಡು ಅನೇಕ ಹುಡುಗರ ಬದುಕಲ್ಲಿ ಪ್ರವೇಶ ಮಾಡ್ತಾಳೆ, ಆ ಹೆಣ್ಣಿನ ದೇಹಕ್ಕೆ ಮಾತ್ರ ಬೆಲೆ ಇರುತ್ತೆ ಹೊರತು ಆ ಹೆಣ್ಣಿನ ವ್ಯಕ್ತಿತ್ವಕ್ಕೆ ಸ್ವಯಂ ತವರು ಮನೆ ಅಥವಾ ಸ್ವಯಂ ಎತ್ತ ಮಕ್ಕಳಿಂದಲೂ ಆಕೆ ಮುಂದೊಂದು ದಿನ ತಿರಸ್ಕಾರಕ್ಕೊಳಗಾಗುತ್ತಾಳೆ. ನಿಜ ಆದರೆ ಸರ್. ಇವತ್ತು ನಿನ್ನ ಮಗಳನ್ನು ನಾನು ಒಂದು ಪ್ರಶ್ನೆ, ನಿನ್ನ ತಾಯಿ ಮಾಡ್ತಿರೋ ಆ ಕೆಲಸದ ಕುರಿತು ನಿನಗೆ ಖುಷಿ ಇದೆಯಾ? ಖುಷಿ ಇದೆ ಅಂದರೆ ಆ ಹೆಣ್ಣುಮಗಳು ಅಥವಾ ನಿನ್ನ ಮಗ ಇವರೆಲ್ಲರೂ ನಾಳೆ ಅಥವಾ ಕಡೆಯವರೆಗೂ ನಿಮ್ಮನ್ನು ಬಹಳ ಎತ್ತರದಲ್ಲಿರಬೇಕು ಅಂದರೆ ನೀವು ಅವ್ರಿಗೆ ಏನು ಮಾಡಿದ್ರಿ ಅನ್ನೋದಕ್ಕಿಂತ ಅವರೆಲ್ಲೂ ತಲೆ ತೆಗೆಸೋ ಹಾಗೆ ಒಬ್ಬ ತಾಯಿಯಾಗ ನಡ್ಕೊಂಡಿಲ್ಲ ಅನ್ನೋದೇ ಅತಿ ದೊಡ್ಡ ಸಾಧನೆ ಅಂತ. ನಿಜ ಸರ್, ನಿಜ. ನಂಗೆ ಬಹಳ ಹೆಮ್ಮೆ ಐತಿ ಸರ್ ಅದ್ರ ಯಾಕಂದ್ರೆ ಬಗ್ಗೆ ಮಾತ್ರ. ನಾನು ನನ್ ತಂದೆ ಕೇಳ್ಪಟ್ಟಿದ್ದೀನಿ. ಬಗ್ಗೆ, ನನ್ ತಾಯಿ ಬಗ್ಗೆ ಬಾಳ ಅಂದ್ರೆ ಬಾಳ ನಾ ಇವತ್ತಿಗೂ ನಾ ದೇವ್ರ ಹತ್ರ ಬೇಡ್ಕೊಂಡ್ರೆ ನನ್ನ ಆಯುಸ್ಸುನು ನನ್ನ ತಂದೆ ತಾಯಿಗೆ ಕೊಟ್ಬಿಡಪ್ಪ ದೇವ್ರೇ. ಅವ್ರಷ್ಟು ಪ್ರೀತಿಸೋರು ಬೇರೆ ಯಾರು ಸಿಗಲ್ಲ. ಅವ್ರಷ್ಟು ಚೆನ್ನಾಗಿ ನೋಡ್ಕೊಂಡವ್ರು ಮತ್ತೆ ಯಾರು ಸಿಗಕ್ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ ಸರ್. ನಾನ್ ನಿಜವಾಗ್ಲೂ ನಾನ್ ದೇವ್ರ ಹತ್ರ ಇಲ್ಲ, ಬೇಡ್ಕೊಂಡ್ರೆ ಅದು ಅದನ್ನೇ ನಿಮ್ಮ ಬೇಡ್ಕೊಂತೀನಿ. ದೊಡ್ಡ ಗುಣ. ತಾಯಿ ತಂದೆಯ ಅಂದರೆ ಕಷ್ಟ ಕಾಲದಲ್ಲಿ ನೀವು ನೋಡಿಲ್ಲ, ನಾನು ಅವರ ಹೆಸರು ಹೇಳ್ಬಿಟ್ಟು ಇವತ್ತಿಗೂ ಊಟ ಮಾಡ್ತೀನಿ. ನಿಮ್ಮ ಗುಣ ಎಂಥದ್ದು ಅಂದರೆ ಅಲ್ಲಲ್ಲಿ ಯಾರೋ ಬಟ್ಟೆ ಕಟಿಂಗ್ ಮಾಡೋದು ಹೇಳ್ಕೊಟ್ಟಿದ್ದು ಅಥವಾ ಯಾರೊಬ್ಬರು ಮಳಿಗೆ ತೋರಿಸ್ಕೊಟ್ಟಿದ್ದು ಎಲ್ಲರಿಗೂ ಈ ಸಮಯದಲ್ಲಿ ನೀವು ಕೃತಜ್ಞತೆ ಹೇಳಿದ್ರಿ. ಇದು ನಿಮ್ಮನ್ನು ಕಾಯುವುದು ನೀವು ಇನ್ನೊಬ್ಬರಿಂದ ಏನು ಪಡ್ಕೊಂಡ್ರಿ ಅನ್ನೋದಕ್ಕಲ್ಲ, ಇನ್ನೊಬ್ಬರು ಕೊಟ್ಟಿದ್ದಕ್ಕೆ ಎಷ್ಟು ಕಾಲ ನೀವು ಚಿರಸ್ಮರಣೆ ಅಥವಾ ಅವರನ್ನು ಸ್ಮರಣೆ ಮಾಡಿದ್ರಿ, ಅವರನ್ನು ಕೃತಜ್ಞತೆಯಿಂದ ಕಂಡುಕೊಂಡ್ರಿ. ಯಾಕಂದರೆ ಒಬ್ಬರು ಅನ್ನ ಕೊಟ್ಟಿದ್ದು ಒಂದಿಷ್ಟು ತಿಂದು ಅದು ಹೊರಟೋಯ್ತು ಅಂದರೆ ಅದು ಕರಗೋಯ್ತು, ಅದು ಮಲಮೂತ್ರದ ಮೂಲಕ ಆಚೆ ಹೋಯ್ತು. ಅನ್ನ ಉಳಿದೇ ಇರ್ಬೋದು, ಆದರೆ ಕೊಟ್ಟವರು ನಮಗೆ ನೆನಪಿರಬೇಕು ಅಲ್ವಾ? ಹಾಗೆ ಕೃತಜ್ಞತಾ ಜೀವನ ನಿನ್ನದವ. ನಿನ್ನ ದೇಹ ಮನಸ್ಸನ್ನು ಬಹಳ ಶುದ್ಧವಾಗಿ, ಯಾಕಂದರೆ ನಮ್ಮಲ್ಲಿ ಭಗವದ್ಗೀತೆಯಲ್ಲಿ ನಮ್ಮ ಕೃಷ್ಣ ಭಗವಂತ ಒಂದು ಮಾತು ಹೇಳ್ತಾನೆ, ಅಂದರೆ ಉದ್ಧರಯೇತ್ ಆತ್ಮಾನಂ ನ ಆತ್ಮಾನಂ ಉದಾರಯೇತ್. ಅಂದರೆ ನಿನ್ನ ಬದುಕಿನ ಉದ್ಧಾರ ಅಥವಾ ಅವನತಿಗೆ ನಿನ್ನ ಮನಸ್ಸೇ ಕಾರಣ. ಆ ಮನಸ್ಸನ್ನು ಎತ್ತರದಲ್ಲೇ ಯೋಚಿಸು. ನೀನು ನಿನ್ನ ಮನಸ್ಸನ್ನು ಸ್ವಲ್ಪ ಬೇಡದೇ ಇರೋ ವಿಚಾರಗಳು, ಬೇಡದೇ ಇರೋ ಸಂಗತಿಗಳು, ಅಂದರೆ ನಿನಗೆ ಶ್ರೀಮಂತಿಕೆಯ ಸುಖದ ಆದಿ ಅಥವಾ ಸುಖದ ಆಸೆಯನ್ನು ತೋರಿಸಿ ಎಷ್ಟು ಜನ ದುರುಪಯೋಗ ಮಾಡಿಕೊಳ್ಬೋದಲ್ಲವಾ? ನಿಜ ಸರ್. ಆದರೆ ಹಾಗೆ ನನ್ನ ಮನಸ್ಸನ್ನು ಬಳಸಿಕೊಂಡು ನನ್ನ ಆತ್ಮದ ಉದ್ಧಾರ ಮಾಡಿಕೊಳ್ಬೇಕೆ ಹೊರತು ನನ್ನ ಮನಸ್ಸನ್ನೇ ಬಳಸಿಕೊಂಡು ನನ್ನ ಆತ್ಮದ ಅವನತಿಯನ್ನು ಮಾಡಿಕೊಳ್ಳು. ಎಷ್ಟು ಜನರ ಜೊತೆ ಮಲಗಿ ಕೂತು ಎದ್ರೂ ಕೂಡ ಆ ಸುಖಕ್ಕೆ ಒಂದು ಕೊನೆ ಇಲ್ಲವ್ವ. ನಿಜ ಸರ್. ನಿಜವಾಗಲೂ ಸುಖ ಯಾವುದಂದ್ರೆ, ನಾನು ಕಟ್ಟಿಕೊಂಡ ಗಂಡ ನನಗೆ ದ್ರೋಹ ಮಾಡಿದರು, ನಾನು ಜೀವನ ಪರ್ಯಂತ ಕಟ್ಟಿಸಿಕೊಂಡ ತಾಳಿಗೆ ಮತ್ತೆ ಆ ಸತಿ ಅನ್ನೋ ಧರ್ಮಕ್ಕೆ ನಾನು ತಕ್ಕನಾಗ ನಡ್ಕೊಂಡಿದ್ದೀನಿ ಅಂತ ನೀನು ಭಗವಂತನ ಬಳಿ ಅಲ್ಲಿ ಹೋಗಿ ಉತ್ತರ ಹೇಳಲಿಕ್ಕೆ ಹೋದಾಗ ನಾನು ತಲೆ ತಗ್ಸೋ ಹಾಗೆ ನಾನು ನಡ್ಕೊಂಡಿಲ್ಲ. ನಿಜ ಸರ್, ನಿಜ. ನನ್ನ ಮಕ್ಕಳಿಗೆ ಇವತ್ ನಾನು ಹೇಳ್ಕೊಡೋದು ಇಷ್ಟ ಸರ್. ಅವ್ರ ಆಸ್ತಿ ನನ್ನ ಬರ್ತೋ ಬಿಡ್ತಾ ಗೊತ್ತಿಲ್ಲ. ಅವ್ರ ಆಸ್ತಿಕ್ಕಿಂತ ನಿಮಗೇನ್ ನಾನು ಓದ್ಸಾಕ್ ಕುಂತೀನಲ್ಲ, ನೀವ್ ಓದಿ ಏನಾದ್ರೂ ಒಂದ್ ಒಳ್ಳೆ ಜಾಬ್ ಮಾಡಿ ಅಂತ ಆಸ್ತಿ ನೀವ್ ಗಳಿಸ್ಬೇಕು. ಅದು ಸ್ವಯಂ ಆಗಿರ್ಬೇಕು, ನೀವ್ ದುಡ್ದು ನೀವ್ ಗಳಿಸಿರ್ಬೇಕು. ಆ ಆಸ್ತಿ ಗಳಿಸ್ಬೇಕಂತಂದ್ ಆಸೆ ಪಡ್ರೆ ಹೊರತು ಯಾರು ಹೇಳ್ತಾರ ಆಜು ಬಾಜುದವ್ರಿ ನಿಮ್ಮ ಅಪ್ಪನ ಆಸ್ತಿ ಬರ್ತ್ ನೋಡು, ಕೋರ್ಟಿಗೆ ಹೋಗ್ರಿ, ಅಲ್ಲಿ ಹೋಗ್ರಿ, ಇಲ್ಲಿ ಹೋಗ್ರಿ ಅಂತಿರ್ತಾರ. ಯಾವ್ದನ್ನು ತಲೆ ಕೆಡ್ಸ್ಕೊಬೇಡ್ರಿ. ಅದು ನಮ್ಗೇನಾದ್ರೂ ತಿನ್ನ ಋಣ ಇತ್ತಂದ್ರ ಬರ್ಲಿ, ಇಲ್ಲಾಂದ್ರ ಬೇಡ. ಅದಕ್ಕೋಸ್ಕರ ನಾವ್ ಜಾಸ್ತಿ ಮನಸ್ತಾಪ ಮಾಡ್ಕೊಂಡು ಅವ್ರ ಜೊತೆ ಜಗಳ ಮಾಡ್ಕೊಂಡು ಫಸ್ಟ್ ಆಫ್ ಆಲ್ ಅಲ್ಲಿ ಹೋಗೋದಕ್ಕ ನಂಗೆ ಇಷ್ಟ ಇಲ್ಲ ಸರ್. ನಿಜವಾಗ್ಲು ಬಹಳ ಮಗನ ಕಾಲದಲ್ಲಿ ಅದನ್ನು ಪಡ್ಕೊಳ್ಳೋದು ಅದು ಯಾವ ತಪ್ಪು ಅಲ್ಲ. ಆದರೆ ನೀವು ಅವ್ರಿಗೆ ಶಿಕ್ಷಣ ಕೊಟ್ಟಿದ್ದೀರಿ, ನಿಮ್ಮ ಶಕ್ತಿ ಮೀರಿ ಅವರಿಗೆ ಅಕ್ಷರದ ಜ್ಞಾನ ನೀಡಿದ್ದೀರಿ. ಇನ್ನು ಮಿಕ್ಕಿದ್ದು, ಯಾಕಂದರೆ ಯಾರಿಗೆ ಆ ಮಟ್ಟಿನ ಬದುಕಿನ ಕಷ್ಟ ಸುಖ ಅಥವಾ ತಾಪತ್ರಯಗಳ ಅನುಭವವನ್ನೇ ನೀವು ಮಕ್ಕಳಿಗೆ ಮಾಡಿಕೊಡದೆ ಹೋದರೆ ಕೋಟಿ ಇದ್ರೂ ಕಳೆಯೋದಕ್ಕೆ ಎಷ್ಟು ಸಮಯ ಬೇಕು? ಆದರೆ ಯಾವ ಮಕ್ಕಳಿಗೆ ಇರೋ ಆಸ್ತಿ ಬಗ್ಗೆ ತುಂಬ ಪರಿಚಯ ಮಾಡಿಕೊಡೋ ಅಂದರೆ ಅವ್ರ ಗಮನಕ್ಕೆ ತಂದಿರೋದು ಬೇರೆ, ಆದರೆ ನೀವೇನು ಸ್ವತಃ ಮಾಡ್ತೀರಿ ಅಥವಾ ಯಾಕಂದರೆ ಎಷ್ಟು ಹಣ ಇದ್ದರೂ ಕೆಲವೊಮ್ಮೆ ಮನೆಯಲ್ಲಿ ಚೀಲು ತುಂಬ ಅಕ್ಕಿ ಇದ್ರು ಅನ್ನ ಮಾಡೋದು ಗೊತ್ತಿಲ್ಲ ಅಂದ್ರೆ ಅಕ್ಕಿ ಏನು ಅರ್ಥ ಇದೆ ಅದಕ್ಕೆ ಅಲ್ವಾ? ಹಾಗೆ ಬದುಕಿನ ತುಂಬ ಒಂದು ಶಿಕ್ಷಣ,
ಒಂದು ಸಂಸ್ಕಾರ, ಯಾರ ಜೊತೆ ಹೇಗಿರಬೇಕು, ಯಾರಿಂದ ದೂರ ಇರಬೇಕು, ಯಾರ ಮೇಲೆ ಯಾರ ಮೇಲೆ ಬಿದ್ದು ಹೋಗಿ ಯಾರು ಸಹವಾಸ ಮಾಡಬೇಕು, ಯಾರೋ ಮೇಲ್ಬಿದ್ದು ಬಂದರೂ ಕೂಡ ಎಂಥವ್ರನ್ನ ನಾವು ದೂರ ಇಡಬೇಕು. ಅಂದರೆ ಸಜ್ಜನರ ಮೈ ಮೇಲೆ ನಾವೇ ಬೀಳಬೇಕು, ದುರ್ಜನರು ಮೈ ಮೇಲೆ ಬಿಂದು ಅಪ್ಕೊಳ್ಳೋಕೆ ಬಂದರೂ ಕೂಡ ಇಲ್ಲಪ್ಪ ನೀನು ಅಲ್ಲೇ ಇರೋ ಅನ್ಬೇಕು. ಹೀಗೆ ಬದುಕುವ ಕಲೆಯನ್ನು ಕಲಿಸಿಕೊಳ್ತಿದ್ದೀರಿ. ನಿಮ್ಗೆ ಅಲ್ಲಿ ಒಳ್ಳೇದಾಗಲಿ. ಗಂಡ ಅಥವಾ ಅವರ ವಿಚಾರದಲ್ಲಿ ಅದು ಮುಗಿದ ಕಥೆನವ. ಮಗನ ಕಾಲಕ್ಕೆ ಅವನು ತಗೊಳ್ತಾನ ಬಿಡ್ತಾನ, ಅದು ಅವನಿಗೆ ಬಿಟ್ಟಿದ್ದು. ಆದರೆ ನೀವು ಶಕ್ತಿ ಮೀರಿ ಯಾವುದನ್ನು ಬರುತ್ತೆ ಅಂತ ಕಾಯ್ತಾ ಕೂರದೆ, ನಾಳೆನೇ ನನ್ನ ಜೀವನ ಅಂತ್ಯವಾದರೂ ಕೂಡ ನನಗೆ ಈ ಜೀವನವನ್ನು ನಾನು ಬಳಸಿಕೊಂಡ ರೀತಿ ಅಥವಾ ಸವಾಲುಗಳು ಬಂದಾಗ ನಾನು ಎದುರಿಸಿದ ರೀತಿ, ಇದೆಲ್ಲದರ ಬಗ್ಗೆ ನನಗೆ ತೃಪ್ತಿ ಇದೆ ಪರಮಾತ್ಮ, ನಾನೀಗ ಬರ್ಲಿಕ್ಕೆ ತಯಾರಿದ್ದೀನಿ, ನನ್ನ ನೀನು ಕರ್ಕೊಳ್ಬೋದು ಅನ್ನುವಷ್ಟು ಬದುಕಿನ ತೃಪ್ತಿ ಇದೆ ನಿಮಗೆ ಸ್ವಯಂ ನಿಮ್ಮ ಜೀವನದ ಬಗ್ಗೆ. ಸೊ ಹಾಗಿರಬೇಕಾದ್ರೆ ಇಷ್ಟು ಸಾಕವ. ನಿಮ್ಮಂಥ ಹೆಣ್ಮಗಳು ಎಷ್ಟು ಸಾವಿರಾರು ಜನಕ್ಕೆ ಉದಾಹರಣೆ. ಅಂದರೆ ಗಂಡ ಹಾಗೆ ಹೊಡೆದಾಗ ಬಡಿದಾಗ ಹೊರಗಡೆ ಬಂದಿದ್ದು ತಪ್ಪಾಯ್ತಾ, ಆ ಕಾರಣಕ್ಕೆ ಇಷ್ಟೆಲ್ಲ ನಡೀತಾ. ಅವತ್ತು ಸಹಜವಾಗಿ ಒಂದು ಹೆಣ್ಣಿಗೆ 16-17 ವಯಸ್ಸಲ್ಲಿರೋ ಒಂದು ಹೆಣ್ಣಿಗೆ ಇಡೀ ಮನೆ ಎದುರಾದಾಗ ತವ್ರ ಮನೆಯೇ ಆಸರೆ ಅಂತ ಅನ್ಸೋದು ಸಹಜ, ಹೌದಲ್ಲ? ಹಂಗೇನೋ ಒಂದು ಕಾಲ್ ತೆಗೆದು ಬಂದಿರಬಹುದು. ಆದರೆ ಇಲ್ಲೇನಾಯಿತು, ಅದನ್ನೇ ನೆಪ ಇಟ್ಕೊಂಡು ನಾನು ಇನ್ಯಾವುದನ್ನು ಸಾಧಿಸಿಕೊಳ್ಳೋದೇ ಆಗಿದ್ದಿದ್ರೆ ಇಂಥವೆಲ್ಲ ನಡೀತವೆ. ಪ್ರೀತಿ ಇದ್ದಿದ್ರೆ ಕರ್ಕೊಂಡು ಹೋಗೋದು. ರಾವಣನ ಹತ್ರ ಇದ್ದ ತಿಂಗಳಾನುಗಟ್ಟಲೆ ರಾವಣನ ಬಳಿ, ರಾಕ್ಷಸನ ಬಳಿ ಇದ್ದ ಸೀತೆಯನ್ನೇ ರಾಮ ಒಂದು ಪರೀಕ್ಷೆ ಕೊಟ್ಟು ಕರ್ಕೊಂಡು ಹೋದ. ಹಾಗೆ ಒಂದು ಪರೀಕ್ಷೆಯನ್ನು ನೀಡಿ ಹೆಂಡತಿಯನ್ನು ಸ್ವೀಕರಿಸಬಹುದಿತ್ತು, ಇಲ್ಲ ಬಹಳ ಗೌರವಾನ್ವಿತವಾಗಿ ಅದ್ರ ಬಗ್ಗೆ ನ್ಯಾಯ ಕೇಳಬಹುದಿತ್ತು ಬೇರೆ. ಬಟ್ ಸಡನ್ನಾಗಿ ಹಿಂಗೆ ಆಯಿತು ಅಂದಾಗ ಅಲ್ಲಿ ಅರ್ಥ ಮಾಡ್ಕೊಳ್ಳೋ ಅಲ್ಲಿ ಪ್ರೀತಿ ಇಲ್ಲ, ಅಥವಾ ಅಲ್ಲಿ ಬಾಳಿಸುವ ಜೊತೆ ನಡೆಸಿಕೊಂಡು ಹೋಗುವ ಉದ್ದೇಶ ಇಲ್ಲದೆ ಹೋದಾಗ ಸಂತೆಯಲ್ಲಿ ಕಳೆದೋದು ಮಗು ಥರ ಜೀವನ ಪೂರ್ತಿ ಆ ಸಂತೆಯಲ್ಲಿ ನನ್ನ ಗಂಡೆಲ್ಲಿ ಇಲ್ಲವ. ಅವರು ಅಂದರೆ ಮಗು ಮಿಸ್ಸಾಗಿ ಸಂತೆಯಲ್ಲಿ, ಅಂದರೆ ಅನಿರೀಕ್ಷಿತವಾಗಿ ಏನೋ ಗೊತ್ತಿಲ್ಲದೆ ಮಗು ಕೈ ತಪ್ಪಿದ್ರೆ ಮಗುನೂ ನನ್ನ ಅಪ್ಪ ಅಮ್ಮ ಎಲ್ಲಿ ಅಂತ ಮಗುನೂ ಹುಡುಕುತ್ತೆ, ಅಯ್ಯೋ ನನ್ನ ಮಗು ಇಲ್ಲಿ ಅಂತ ಈ ತಂದೆ ತಾಯಿನೂ ಹುಡುಕುತ್ತಾರೆ. ಆಗ ಪರಸ್ಪರ ಎಲ್ಲೋ ಒಂದು ಕಡೆ ಅವ್ರು ಭೇಟಿಯಾಗುತ್ತೆ, ಯಾಕಂದರೆ ಇಬ್ಬರು ಹುಡುಕ್ತಾ ಇದ್ರಲ್ವ, ಹಾಗಾಗಿ ಅವರು ಭೇಟಿಯಾಗುತ್ತೆ. ಆದರೆ ಒಬ್ರು ಮಾತ್ರ ಹುಡುಕಿ ಇನ್ನೊಬ್ರು ಬೇಕು ಅಂತಲೇ ಬಿಟ್ಟು ಹೋದರೆ ಆ ಸಂತೆಯಲ್ಲಿ ನೀವು ಹುಡುಕ್ತಾ ಇರೋರು ಆ ಸಂತೆಯಲ್ಲಿ ಇಲ್ಲವೇ ಇಲ್ಲ ಅನ್ನೋದಾದ್ರೆ ಹೆಂಗೆ ಸಿಗ್ಲಿಕ್ಕೆ ಸಾಧ್ಯ? ಹುಡುಕ್ತಿರೋರು ಅಂದರೆ ಕಳೆದೋಗಿರೋರು ಕಳ್ಕೊಂಡಿರೋರು ಇಬ್ರು ಸಂತೆಯಲ್ಲೇ ಇದ್ರೆ ಅಟ್ಲೀಸ್ಟ್ ಸಂಜೆ ವರ್ಷದೊಳಗಡೆ ಸಿಗುತ್ತು. ಆದರೆ ಕಳೆದೋಗಿರೋನು ಮಾತ್ರ ಇದ್ದಾನೆ. ಆದರೆ ನಿಜವಾಗಲೂ ಅದು ಬೇಡ ಅಂತ ಬಿಟ್ಟು ಹೋಗಿರೋ ನಾಳೆ ಮನೆಗೆ ಹೋಗಿದ್ರೆ ನೀನು ಸಂತೆಯಲ್ಲಿ ಎಷ್ಟೊತ್ತು ಅಂತ ಜೀವನ ಪೂರ್ತಿ ಅಲ್ಲೇ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲೇ ನಿನ್ನೊಂದು ಬದುಕನ್ನು ಕಟ್ಟಿಕೊಂಡಿದ್ದಿ, ಅದ್ರ ಬಗ್ಗೆ ಯಾವ ಅಪಸ್ವರವೂ ಇಲ್ಲವ, ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟಿದ್ದಿ, ನಿನಗೆ ಶುಭವಾಗಲಿ. ನಿಮ್ಮ ಕತೆ ತುಂಬ ಜನ ಹೆಣ್ಣುಮಕ್ಕಳಿಗೆ ಸ್ಫೂರ್ತಿಯಾಗುತ್ತೆ. ಅಯ್ಯೋ ನಾನು ಗಂಡ ಹಿಂಗೇನೋ ಮಾಡಿಬಿಟ್ರು, ಅಥವಾ ಅತ್ತೆ ಹಿಂಗೇನೋ ಮಾಡಿಬಿಟ್ರು, ಅಥವಾ ಕೆಟ್ಟ ಅಥವಾ ಅಷ್ಟೇನೋ ಶ್ರೀಮಂತರಲ್ಲದ ಮನೆಗೆ ನನ್ನನ್ನು ಕೊಟ್ಟುಬಿಟ್ರು, ಇದು ಯಾವುದೂ ಮ್ಯಾಟ್ರ್ ಆಗಲ್ಲ. ಅರ್ಥಕೊಂಡು ಹೋಗುವ ಗಂಡ ಅಥವಾ ಹೆಂಡತಿಯನ್ನು ಗೌರವಿಸೋ ಗಂಡ ಅಥವಾ ಗಂಡನನ್ನು ಗೌರವಿಸುವ ಹೆಂಡತಿ, ಏನೇ ಅತ್ತೆ ಬೈದರು ಏನೇ ಅಂದರೂ ಕೂಡ ಅಯ್ಯೋ ನನ್ನ ಗಂಡ ನನ್ನ ಜೊತೆ ಚೆನ್ನಾಗಿದ್ದಾನಲ್ವ, ಇಷ್ಟು ಸಾಕು, ಇನ್ನು ಅತ್ತೆದ್ದು ಎಲ್ಲರ ಮನೆಯಲ್ಲೂ ಇದ್ದಿದ್ದೆ, ನನ್ನ ಗಂಡನನ್ನು ನಾನು ಕಾಪಾಡಿಕೊಂಡು ನನ್ನ ಮನೆಯನ್ನು ನಾನು ಕಾಪಾಡಿಕೊಂಡು ಹೋಗಬೇಕು ಅನ್ನೋ ಹೆಣ್ಣುಮಕ್ಕಳು ಯಾವ ಸಂಸಾರವನ್ನು ಮೇಲೆತ್ತುಕೊಂಡು ಹೋಗುತ್ತಾರೆ. ಆದರೆ ನಿನಗೆ ಹಾಗೆ ಸಂಸಾರವನ್ನು ಮೇಲೆತ್ತುಕೊಂಡು ಹೋಗುವ ಆಸೆ ಇತ್ತಾದರೂ ಕೂಡ ಆ ಕಡೆ ಇರುವ ಗಂಡ ಅನ್ನೋ ಆ ಜೀವ ನಿನ್ನ ಪರ ಇಲ್ಲ, ನಿನ್ನ ಕಾಲು ತೆಗೆದು ಆಚೆ ಹೋಗಿದ್ದನ್ನೇ ನೆಪ ಇಟ್ಟುಕೊಂಡು ಹಳೆ ಯಾವುದೋ ಸಂಬಂಧವನ್ನು ಜೊತೆ ಮಾಡ್ಕೊಳ್ಳಿಕ್ಕೆ ಕಾಯ್ತಿತ್ತು ಅನ್ನೋದಾದರೆ ನೀನಲ್ಲಿ ಹೋಗಿದ್ರೂ ಕೂಡ ಸ್ವಾಭಿಮಾನ ಕಳ್ಕೊಂಡು ಬದುಕಬೇಕಿತ್ತು. ಇವತ್ತೇನು ಭಗವಂತ ನಿನಗೆ ಈ ಜನ್ಮವನ್ನು ಅಥವಾ ಈ ಪ್ರತ್ಯೇಕವಾದ ಜೀವನವನ್ನು ಏನು ಕೊಟ್ಟಿದ್ದಾನೆ, ಇದು ವರ ಅಲ್ಲ ಅಥವಾ ಇದು ಶಾಪ ಅಲ್ಲ, ಇದು ವರ. ನಿನ್ನ ಬದುಕಿಗೆ ಈ ಏನು ಸಿಕ್ಕಿದೆಯೋ ಅದೇ ನನ್ನ ಪಾಲಿನ ಭಾಗ್ಯ ಅಂದುಕೊಂಡು ಆ ಮಕ್ಕಳು ದೊಡ್ಡವರಾಗಿದ್ದಾರೆ. ಇನ್ನು ಮುಂದೆ ಆ ಮಕ್ಕಳಿಂದಲೇ ನಿನಗೆ ಎಲ್ಲ ರೀತಿಯ ನೆಮ್ಮದಿ ಸಿಗಲಿ. ತಾಯಿ ಆರೋಗ್ಯ ಕಾಪಾಡಿಕೊಳ್ಳಿ. ಅಂಡ್ ಕಾರ್ಯಕ್ರಮದ ಬಗ್ಗೆ ಇಷ್ಟು ಚಂದ ಮಾತಾಡಿದ್ರಿ, ನಿಮಗೆ ನಾನು ಸದಾ ಕೃತಜ್ಞನು. ದೇವರು ಒಳ್ಳೆಯದು ಮಾಡಲಿ. ಶುಭವಾಗಲಿ. ನೋಡಿ, ತುಂಬ ಸಾರಿ ಈ ಥರದ ವಿಚಾರಗಳು ಬಂದಾಗ ನನಗನ್ಸುತ್ತೆ, ಹೀಗೆ ಮದುವೆಗೆ ಮುಂಚೆ ನಾವು ಯಾವುದೋ ಒಂದು ಸಂಬಂಧ ಅಥವಾ ಒಬ್ಬ ಹುಡುಗನಾಗಿ ಒಂದು ಹುಡುಗಿಯನ್ನು ಇಷ್ಟಪಟ್ಟಿರೋದು ಅಥವಾ ಒಂದು ಹುಡುಗಿಯಾಗಿ ಇನ್ನೊಬ್ಬ ಹುಡುಗನನ್ನು ಇಷ್ಟಪಟ್ಟಿರೋದು,
ಆದರೆ ಏನೋ ಮನೆಯವ್ರ ಒತ್ತಾಯಕ್ಕೋ ಅಥವಾ ಇನ್ಯಾವುದೋ ಕಾರಣಕ್ಕೆ ಅದನ್ನಲ್ಲಿ ಬಿಟ್ಟು ಮನೆಯವ್ರ ಒಪ್ಪಿಗೆ ಅಥವಾ ಮನೆಯವ್ರು ಹೇಳಿದ್ದು ಹುಡುಗ ಅಥವಾ ಹುಡುಗಿಯನ್ನು ಮದುವೆ ಆಗಿ ಆಮೇಲೆ ಒಂದು ಹಂತ ಕಳೆದ ಮೇಲೆ ನಿಮ್ಮ ಹಳೆಯ ಹುಡುಗ ಹಳೆಯ ಹುಡುಗಿಯನ್ನು ನೀವು ಹುಡುಕೊಂಡು ಹೋಗೋದಾದರೆ ಇನ್ನೊಬ್ಬರು ಬದುಕಿ ಯಾಕೆ ಹಾಳು ಮಾಡ್ತೀರಿ? ತಪ್ಪು. ಅಂದರೆ ಯಾರಿಗೆ ಈ ಹಿಂದೆ ಒಂದು ಸಂಬಂಧ, ಈ ಹಿಂದೆ ಒಂದು ಅಯ್ಯೋ ಅವಳನ್ನು ನಾನು ಮದುವೆ ಆಗಬೇಕು, ಈಗ ಮನೆಯವರು ನೋಡಿದ್ರೆ ಈಗ ಇನ್ಯಾರನ್ನೂ ಮದುವೆ ಆಗುವಂತಿದ್ದಾರೆ, ಏನೇ ಕಷ್ಟ ಆಗಲಿ ಆ ಸಮಯದಲ್ಲಿ ಹೇಳಿಬಿಡಿ, ಇಲ್ಲ ನಾನೊಬ್ಬರಿಗೆ ದೇಹ ಮನಸ್ಸನ್ನು ಅರ್ಪಿಸಿ ಬಿಟ್ಟಿದ್ದೀನಿ, ನನಗಾಗಲ್ಲ ಅಂತ ಹೇಳಿಬಿಡಿ. ಯಾಕೆ ಇನ್ನೊಬ್ಬರು ಬದುಕು ಹಾಳು ಮಾಡ್ತೀರಿ? ಅದು ಈಗ ನೋಡಿ, ಈ ಕಥೆಯಲ್ಲಿ ಆ ವ್ಯಕ್ತಿ, ಆ ಹುಡುಗ ಹಂಗೆ ತವ್ರ ಮನೆಗೆ ಏನೋ ಜಗಳ ಆಯಿತು, ಹೆಂಡತಿ ತವ್ರ ಮನೆಗೆ ಓದ್ಲು ಅನ್ನೋದನ್ನೇ ನೆಪ ಇಟ್ಟುಕೊಂಡು ನಾನು ಇನ್ನೊಂದು ಮದುವೆ ಆಗೋದಾದರೆ ಮದುವೆ ದಾಂಪತ್ಯಗಳಿಗೆ ಏನು ಅರ್ಥ ಇದೆ ಅಲ್ವಾ? ಇವತ್ತು ನೋಡಿ, ಎಷ್ಟೋ ಸಾರಿ ಇವತ್ತು ಮದುವೆ ಆಗಲಿಕ್ಕೆ ಹೆಣ್ಣುಗಳು ಸಿಗ್ತಾ ಇಲ್ಲ ಅಂತ, ಸಿಕ್ಕಿದ್ರೆ ಕೆಲವೊಮ್ಮೆ ಈ ರೀತಿ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ತವ್ರ ಮನೆಗೆ ಹೋಗೋದು, ಅಥವಾ ಹೆಂಡತಿಯ ಚಿಕ್ಕ ಪುಟ್ಟ ಕೆಲವೊಮ್ಮೆ ತಪ್ಪು ಭಾವನೆಗಳು, ತಪ್ಪು ಕಲ್ಪನೆಗಳಿಗೋಸ್ಕರ ಹೆಂಡತಿಯನ್ನು ಹಿಡ್ಕೊಂಡು ಚಚ್ಚೋದು, ಒಡೆಯೋದು, ಡೈವರ್ಸ್ ಕೊಡೋದು ಬೇಡಿ. ನಾನೇ ಹೇಳೋದು, ಮದುವೆ ಅನ್ನೋದೇ ಒಂದು ಅದ್ಭುತವಾದ, ಒಂದು ದಿವ್ಯವಾದ ವಿಚಾರ. ಅದೊಂದು ಬ್ಯೂಟಿಫುಲ್ ಹ್ಯಾಪನಿಂಗ್ ಅಲ್ವಾ? ಒಂದು ಅದ್ಭುತವಾದ ಸುಸಂದರ್ಭ. ಅದನ್ನು ಯಾಕೆ ಯಾರ್ದು ಒತ್ತಡಕ್ಕೆ ಹಾಕ್ತೀರಿ? ಭಾಳ ಪ್ರೀತಿಯಿಂದ ಹಾಗೆ ನಿಮಗೆ ಹೊಂದಿಕೊಳ್ಳುವ, ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಒಂದು ವ್ಯಕ್ತಿತ್ವ ಇದೆಯಲ್ಲ, ಗುಡಿಸ್ಲಲ್ಲಾದರೂ ನೆಮ್ಮದಿಯಾಗಿರ್ಬೋದು. ನೆಮ್ಮದಿ ಅದು ಯಾವುದೋ ಅರಮನೆಗೆ ಸಂಬಂಧಿಸಿದ್ದಲ್ಲ, ಅಥವಾ ಗುಡಿಸ್ಲಿಗೆ ಸಂಬಂಧಿಸಿದ್ದಲ್ಲ. ನನಗೆ ಅವನಿಷ್ಟ ಅಥವಾ ನನಗೆ ಅವನಿಷ್ಟ ಅಥವಾ ಅವಳಿಗೆ ನಾನಿಷ್ಟ, ಈ ಭಾವನೆಯಲ್ಲಿ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಳ್ಳೋದಾದರೆ ಹೋಗಿ. ಇಲ್ಲ, ಮನಸ್ಸಲ್ಲೊಂದು ಹೊರಗಡೆ ಒಂದು ಆಲೋಚನೆ ಬೇಡ, ತಪ್ಪಾಗ್ಬಿಡುತ್ತೆ, ಅಂಡ್ ಅದರಿಂದ ಭಯಂಕರ ಶಿಕ್ಷೆ ಅನುಭವಿಸ್ತೀರಾ. ಒಳ್ಳೆಯದಾಗ್ಲವ.